ಕರ್ತನ ಘನವುಳ್ಳ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ನಾವು ಹೀಗೆ ಕರ್ತನ ಸನ್ನಿಧಾನದಲ್ಲಿರುವಂಥದ್ದು ನಮ್ಮ ಜೀವಿತಕ್ಕೆ ಸಿಕ್ಕಿದಂಥ ದೊಡ್ಡ ಭಾಗ್ಯವಾಗಿದೆ ಪ್ರಿಯರೇ. ನಾವು ಎಷ್ಟೋ ಸ್ತೋತ್ರ ಮಾಡೋಣ ನಮಗಿಂತ ಒಂದು ಭಾಗ್ಯ ಕೊಟ್ಟಿರೋದಕ್ಕಾಗಿ. ಪ್ರತಿನಿತ್ಯ ಆತನ ಸ್ವರವನ್ನು ಕೇಳಿಸಿಕೊಳ್ಳುವಂಥ ದೊಡ್ಡ ಆಶೀರ್ವಾದನ ಆತನು ಮಾಡಿದ್ದಾನೆ. ಓಕೆ, ಈ ಮಾಧ್ಯಮಕ್ಕಾಗಿ, ಈ ಮೀಡಿಯಾಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಯಾಕೆಂದರೆ ಏನೇ ಕರ್ತನು ಮಾಡಿದರೂ ಸಹ ಒಳ್ಳೆಯದಕ್ಕಾಗಿ ಬಳಸಿಕೊಳ್ಳುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ಮಹಿಮೆ ಉಂಟಾಗಲಿ ಕರ್ತನಿಗೆ. ನಾವು ಕಲಿತಾ ಬರ್ತಾ ಇದ್ದ ಹಾಗೆ ಧನ್ಯರು ಯಾರು, ಹೂ ಆರ್ ದ ಬ್ಲೆಸ್ಸಡ್, ಅದರ ಕುರಿತಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ಪರ್ವತ ಪ್ರಸಂಗದಲ್ಲಿ ಮೊದಲನೇ ಪಾಠ ಬ್ಯೂಟಿಟ್ಯೂಡ್ ಅಥವಾ ಬ್ಲೆಸ್ಸಡ್ ಅಥವಾ ಹ್ಯಾಪಿ ಪರ್ಸನ್ ಯಾರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಲ್ಲಿ ಈಗಾಗಲೇ ನಾವು 3 ವಿಷಯಗಳನ್ನು ಕಲಿತಾ ಬಂದಿದ್ದೇವೆ. ಧನ್ಯರು ಯಾರು ಅಥವಾ ಆಶೀರ್ವದಿಸಲ್ಪಟ್ಟಂಥವರು ಅಥವಾ ಸಂತೋಷವುಳ್ಳಂಥವ್ರು ಯಾರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರೋದನ್ನು ನೋಡುತ್ತೇವೆ. ಮೊದಲನೇದಾಗಿ ನಾವು ನೋಡ್ತಾ ಬಂದೆವು, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಬಾಯಲ್ಲಿ ಬಂದಂಥ ವಿಷಯಗಳಿದು. ಓಕೆ, ಇದು ಬೇರೆ ಯಾರ್ದು ಅಲ್ಲ, ಜಗದ್ರಕ್ಷಕನಾದಂಥ ಯೇಸು ಕ್ರಿಸ್ತನು ಆತನನ್ನು ಹಿಂಬಾಲಿಸಿ ಬಂದಂಥ ಶಿಷ್ಯರಿಗೂ ಮತ್ತು ಕೂಡಿ ಬಂದಂಥ ಎಲ್ಲ ಜನರಿಗೂ ಹೇಳಿದಂಥ ಒಂದು ಮಾತು ಈ ಒಂದು ವಿಷಯ ಪ್ರೇರೆ. ಅದರಿಂದ ಭಾಳ ಶ್ರೇಷ್ಠವಾದಂಥ ವಾಕ್ಯಗಳಾಗಿ ಇವು. ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮೊದಲನೇದಾಗಿ 3ನೇ ವರ್ಷದಲ್ಲಿ 5ನೇದೇ 3ನೇ ವರ್ಷದಲ್ಲಿ ನೋಡ್ತಾ ಬಂದೆವು. ಆತ್ಮದಲ್ಲಿ ಬಡವರು ಎಂಬುದಾಗಿ ಹೇಳುವಾಗ ನಾನು ನಿನ್ನೆ ಸಹ ನಾನು ವಿವರಣೆ ಮಾಡಿದೆ. ಅದೇನೆಂದರೆ ತಮ್ಮ ಆತ್ಮೀಯ ಕೊರತೆಯನ್ನು ಅರ್ಥ ಮಾಡಿಕೊಂಡಿರುವಂಥದ್ದು. ಓಕೆ, ಆತ್ಮೀಕ ಕೊರತೆಯನ್ನು ಅರ್ಥ ಮಾಡಿಕೊಂಡು ದೇವರ ಹತ್ರ ಬೆಗ್ ಮಾಡುವಂಥವ್ರು ಅಥವಾ ದೇವರನ್ನ ಅವಲಂಬಿಸಿಕೊಂಡು ದೇವರಿಗೆ ಸರೆಂಡರ್ ಆಗಿ ನಾನು ಏನು ಅಲ್ಲ ಕರ್ತನೆ, ನನ್ನಲ್ಲಿ ಏನೂ ಇಲ್ಲ ಎಂಬುದಾಗಿ ಒಪ್ಪಿಕೊಂಡು ಹಂಬಲಿಸುವಂಥ ವ್ಯಕ್ತಿಗಳು ಆತ್ಮದಲ್ಲಿ ಬಡವರು. ಎರಡನೇದಾಗಿ ನೋಡುವ ಸಮಯದಲ್ಲಿ ದುಃಖ ಪಡುವವರು ಧನ್ಯರು ಎಂಬುದಾಗಿ ನೋಡ್ತಾ ಬಂದೆವು. ದುಃಖ ತನ್ನ ಪಾಪಕ್ಕಾಗಿಯೂ ಇತರ ವಿಶ್ವಾಸಿಗಳ ಪಾಪಕ್ಕಾಗಿಯೂ ಇತರ ರಕ್ಷಣೆಗಾಗಿಯೂ ಸತ್ಯ ಕಾಪಾಡಲಿಕ್ಕಾಗಿಯೂ ಅನೇಕ ವಿಧವಾದಂಥ ಆತ್ಮೀಕ ವಿಷಯಗಳಿಗಾಗಿ ದುಃಖ ಪಡುವಂಥವರು ಧನ್ಯರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಓಕೆ, ನಂತರ 3ನೇದಾಗಿ ನೆನೆ ನೋಡ್ತಾ ಬಂದು ಶಾಂತರು ಧನ್ಯರು, ಮೀಕ್, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ನಾವು ನೋಡುತ್ತಾ ಬಂದೆವು ಪ್ರಿಯರೇ. ಶಾಂತರು ಎಂಬುದಾಗಿ ಹೇಳುವಾಗ ಮೀಕ್ ಎಂಬುದಾಗಿ ಇಂಗ್ಲಿಷ್ ಪದದಲ್ಲಿ ಬರೆಯಲ್ಪಟ್ಟಿದೆ. ಮೀಕ್ನೆಸ್ ಈಸ್ ನಾಟ್ ವೀಕ್ನೆಸ್ ಅಂತ ನಾನು ಹೇಳ್ತಾ ಬಂದೆ. ಅದರಲ್ಲಿ ಸ್ಟ್ರೆಂತ್ ಇದೆ, ಆದರೆ ತಮ್ಮ ಸ್ಟ್ರೆಂತನ್ನು ತಮ್ಮ ಒಂದು ಅನುಕೂಲಕ್ಕೆ ಬಳಸಿಕೊಂಡು ಪ್ರತಿಕಾರ ಸಲ್ಲಿಸಲಿಕ್ಕೆ ಹೋಗದೆ ಅದನ್ನು ಅಡಗಿಸಿಕೊಳ್ಳುವಂಥದ್ದು. ಒಂದು ವೇಳೆ ಕುದುರೆಗೆ ಶಕ್ತಿ ಇದೆ, ಅದನ್ನು ಕಡಿವಾಣದ ಮುಖಾಂತರವಾಗಿ ಅಡಗಿಸುತ್ತಾರೆ. ಆನೆಗೆ ಶಕ್ತಿ ಇದೆ, ಅಂಕುಶದ ಮುಖಾಂತರವಾಗಿ ಅಡಗಿಸುತ್ತಾರೆ. ಅದೇ ಪ್ರಕಾರವಾಗಿ ಮೀಕ್ನೆಸ್ ಎಂಬುದಾಗಿ ಹೇಳುವ ಸಮಯದಲ್ಲಿ ನನಗೆ ಪ್ರತಿಕಾರ ಸಲ್ಲಿಸಲಿಕ್ಕೆ ಅಧಿಕಾರ ಉಂಟು, ಶಕ್ತಿ ಉಂಟು, ಮಾಡಲಿಕ್ಕೆ ಸಾಧ್ಯವಿದೆ, ಆದರೂ ಸಹ ಅದನ್ನು ಅಡಗಿಸಿಕೊಳ್ಳೋದು, ನಿಯಂತ್ರಣ ಮಾಡೋದು, ಅದನ್ನೇ ಮೀಕ್ನೆಸ್ ಎಂಬುದಾಗಿ ಕರೆಯುವಂಥದ್ದು. ಮೋಶೆಗೆ ಶಕ್ತಿ ಇತ್ತು, ಆದರೆ ದೇವರಿಗೆ ಅದನ್ನು ವಹಿಸಿಬಿಟ್ಟನು. ಯೇಸು ಕ್ರಿಸ್ತನಿಗೆ ಶಕ್ತಿ ಇತ್ತು ನಾಶ ಮಾಡಲಿಕ್ಕೆ, ಆತನು ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ವಹಿಸಿಬಿಟ್ಟನು. ಇದನ್ನೇ ಮೀಕ್ನೆಸ್ ಎಂಬುದಾಗಿ ಕರೆಯುವಂಥದ್ದು. ಓಕೆ, ಅದರಿಂದ ಪ್ರಿಯರೇ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನಾವು ನೆನ್ನೆ ದಿವಸ ಅಬ್ರಾಮನ ಉದಾಹರಣೆ ಕೊಟ್ಟೆ. ಅಬ್ರಾಮನಿಗೆ ಆಯ್ಕೆ ಮಾಡಲಿಕ್ಕೆ ಆದ್ಯತೆ ಫಸ್ಟ್ ಅವನಿಗೆ ಇತ್ತು. ಯಾಕಂದರೆ ದೊಡ್ಡವನು ಅವನು, ದೇವರು ಅವನನ್ನೇ ಕರೆದಿರುವಂಥದ್ದು. ಅವನನ್ನು ಹಿಂಬಾಲಿಸಿ ಬಂದಂಥದ್ದು ಲೋಟನು, ತಮ್ಮನ ಮಗನು. ಈಗ ಅವನಿಗೆ ಹೇಳುತ್ತಾನೆ, ನೀನು ಆಯ್ಕೆ ಮಾಡ್ಕೋ, ನೀನು ಎಡಗಡೆ ಹೋದರೆ ನಾನು ಬಲಗಡೆಗೆ ಹೋಗ್ತೇನೆ, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೇನೆ, ದೇಶವೆಲ್ಲ ನಿನ್ನ ಮುಂದೆ ಇದೆ ಎಂಬುದಾಗಿ ಹೇಳುತ್ತಾನೆ. ಓಕೆ, ಲೋಟನ ಆಯ್ಕೆ ಮಾಡಿಕೊಂಡು. ಆದರೆ ಅಬ್ರಾಮನು ದೇವರ ಕಡೆ ನೋಡಿದಾಗ ದೇವರು ಹೇಳಿದರು, ನೋಡು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ಕಣ್ಣೆತ್ತಿ ನೋಡು, ಇದೆಲ್ಲ ನಿನ್ನಗೂ ನಿನ್ನ ಸಂತತಿಗೂ ಕೊಟ್ಟಿದ್ದೇನೆ, ಭೂಮಿಗೆ ಬಾಧ್ಯರಾಗುವರು. ಮೀಕ್ನೆಸ್ ಅದು. ಓಕೆ, ಅಬ್ರಾಮನಿಗೆ ಆ ಅಧಿಕಾರ, ಆ ರೀತಿ ಒಂದು ಅವಕಾಶ ತಾನು ಆಯ್ಕೆ ಮಾಡ್ಕೊಳ್ಳಿಕ್ಕಿದ್ದರೂ ಸಹ ಅದನ್ನು ಲೋಟನಿಗೆ ಬಿಟ್ಟನೆಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ಪ್ರಿಯ. ಅದರಿಂದ ಇಲ್ಲಿ ನೋಡುವಾಗ ಶಾಂತರು ಎಂಬುದಾಗಿ ಇದು ಅರ್ಥ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗರು. ನಂತರ ಮತ್ತೊಂದು ಸತ್ಯವನ್ನು ಇವತ್ತು ನಾವು ಕಲೀಲಿಕ್ಕೆ ಹೋಗೋಣ. 6ನೇ ವಚನ ಓದಿಕೊಳ್ಳೋಣ. 5ನೇದ್ದೇ 6ನೇ ವಚನ. ನೀತಿಗೆ ಹಸಿದು ಬಾಯರಿದವರು
ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ಬ್ಲೆಸ್ಡ್ ಆರ್ ದೋಸ್ ಹೂ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ರೈಚಸ್ನೆಸ್, ಫಾರ್ ದೇ ಶೆಲ್ ಬಿ ಫಿಲ್ಡ್. ಓಕೆ, ಬ್ಲೆಸ್ಡ್ ಆರ್ ದೋಸ್ ಹೂ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ರೈಚಸ್ನೆಸ್, ಫಾರ್ ದೇ ಶೆಲ್ ಬಿ ಫಿಲ್ಡ್. ಇಲ್ಲಿ ನೋಡುವಾಗ ನೀತಿಗೆ ಹಸಿದು ಬಾಯರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದೆಂಬುದಾಗಿ ನೋಡುವಂತರಾಗಿದೆ. ಒಂದೇ ವಿಷಯಕ್ಕಾಗಿ ಎರಡು ರೀತಿಯಲ್ಲಿ ತಾವಕ ಪಡುವಂಥದ್ದು ಅಲ್ಲಿ ಗಮನಿಸಿ. ಒಂದೇ ವಿಷಯ ಯಾವುದು? ನೀತಿ. ಅದರಲ್ಲಿ ನೀತಿಗೆ ಹಸಿದು ಮತ್ತು ಬಾಯಾರುವಂಥದ್ದು, ಹಂಗರ್ ಆ್ಯಂಡ್ ಥರ್ಸ್ಟ್. ಒಂದೇ ಒಂದು ವಿಷಯಕ್ಕಾಗಿ ಯಾವಾಗಲೂ ಸಹ ಥರ್ಸ್ಟ್ ಅಥವಾ ಬಾಯಾರಿಕೆ ಏನಕ್ಕಾಗ್ತದೆ? ನೀರಿಗಾಗಿ ಬಾಯಾರುತ್ತೇವೆ. ಹಂಗರ್ ಎದಕ್ಕಾಗ್ತದೆ? ಅಥವಾ ಹಸಿದೆ ಯಾರಿಗೆ? ಊಟಕ್ಕಾಗಿ ಹಸಿವು ಉಂಟಾಗ್ತದೆ. ಹಸಿವು ಊಟಕ್ಕಾಗಿ ಆಗ್ತದೆ, ಬಾಯಾರಿಕೆ ನೀರಿಗಾಗಿ ಆಗ್ತದೆ. ಆದರೆ ಇಲ್ಲಿ ಒಂದೇ ವಿಷಯಕ್ಕಾಗಿ ಬಾಯಾರಿಕೆ ಮತ್ತು ಹಸಿವು ಕುರಿತಾಗಿ ನೋಡುವಂತರಾಗಿದೆ. ಯಾವುದು? ನೀತಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನೀತಿಗಾಗಿ ಹಸಿದು ಬಾಯರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಾವು ಈ ಒಂದು ಪದ ಈ ಪರ್ವತ ಪ್ರಸಂಗದಲ್ಲಿ ನಾವು 5 ಸಾರಿ ಪ್ರಯೋಗ ಆಗಿರೋದನ್ನು ನೋಡುತ್ತೇವೆ. ಓಕೆ, ನಾವು 10ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಸಾರಿ ಬರೆಯಲ್ಪಟ್ಟಿದೆ. 10ನೇ ವಚನದಲ್ಲಿ 5ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿ ನೋಡಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಅಂತ. ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ 5ನೇ ಅಧ್ಯಾಯ 20ನೇ ವಚನದಲ್ಲಿ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನಂತರ 6ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ. ಧರ್ಮ ಕಾರ್ಯ ಎಂಬುದಾಗಿ ರೈಚಸ್ ವರ್ಕ್ ಅಂತ ಕಾರ್ಯಗಳು. ಓಕೆ, ಧರ್ಮ ಕಾರ್ಯ, ನೀತಿ ಕಾರ್ಯ ಎಂಬುದಾಗಿ ಕರೆಯುವಂಥದ್ದು. ಓಕೆ, ನಂತರ ನಾವು ಅದೇ 33ನೇ ವಚನ ಓದುವಾಗ 6ನೇದೇ 33ನೇ ವಚನ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ಇಲ್ಲಿ ಈ ಪರ್ವತ ಪ್ರಸಂಗದಲ್ಲಿ ಕರ್ತನು ಮಾತಾಡುವಾಗ ನೀತಿಯ ಕುರಿತಾಗಿ ಇಲ್ಲಿ ಮಾತಾಡುವುದನ್ನು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ, ನೀತಿಗೆ ಹಸಿದು ಬಾಯರದವರು ಧನ್ಯರು. ಎರಡನೇದಾಗಿ, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ನಂತರ, ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಹೇಳಿದರು. ನಂತರ, ನಿಮ್ಮ ನೀತಿ ಕಾರ್ಯಗಳನ್ನು ಜನರ ನೋಡಲಿ ಎಂದು ಜನರ ಮುಂದೆ ಮಾಡಬೇಡ್ರಿ ಎಂಬುದಾಗಿ ಹೇಳೋದನ್ನು ನೋಡುತ್ತೇವೆ. ಓಕೆ, ನಂತರ ನಾವು ನೋಡುವಾಗ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗೆ, ಇಂಗ್ಲೀಷಲ್ಲಿ ಬರೆಯಲ್ಪಡದೆ ದೇವರ ರಾಜ್ಯ ಇಸ್ ರೈಚಸ್ನೆಸ್ ಅಂತ, ಇಂಗ್ಲೀಷಲ್ಲಿ ಇಸ್ ರೈಚಸ್ನೆಸ್ ಅಂದರೆ ಆತನ ನೀತಿಗಾಗಿ ತವಕ ಪಡ್ರಿ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ ಪ್ರೇರ. ಓಕೆ, ಇಲ್ಲಿ ನಾವು ನೋಡುವಾಗ ನೀತಿ ಅಂದರೆ ಏನು? ಓಕೆ, ಒಂದು ನೀತಿ ಎಂಬುದಾಗಿ ಹೇಳುವಾಗ ನಾವು ದೇವರ ಮುಂದೆ ಒಂದು ಸರಿಯಾದ ಸ್ಥಾನದಲ್ಲಿ ನಿಂತಿರುವಂಥದ್ದು, ಅಂದರೆ ದೇವರ ಮುಂದೆ ಸರಿಯಾಗಿ ನಿಂತಿರುವಂಥದ್ದು, ಅಂದರೆ ಅವನಿಗೆ ಒಪ್ಪುವ ರೀತಿಯಲ್ಲಿ ನಿಂತಿರುವುದು, ಅಂದರೆ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್, ದೇವರೊಂದಿಗೆ ನಿಂತಿರುವಂಥದ್ದು ಸರಿಯಾಗಿ, ಅಥವಾ ರೈಟ್ ವಿತ್ ಗಾಡ್ ಅಂತ. ಓಕೆ, ಅದನ್ನು ರೈಚಸ್ನೆಸ್ ಎಂಬುದಾಗಿ ಕರೆಯುವಂಥದ್ದು. ನಂತರ ಎರಡನೇ ಒಂದು ವಿಷಯ, ಕಂಟಿನ್ಯೂಡ್ ರೈಚಸ್ನೆಸ್, ಅಂದರೆ ಒಂದು ಸ್ಟ್ಯಾಂಡಿಂಗ್, ಮತ್ತೊಂದು ವಾಕಿಂಗ್. ರೈಚಸ್ನೆಸ್ ಅಂದರೆ ಒಂದು ದೇವರ ಮುಂದೆ ನಿಂತಿರುವಂಥದ್ದು, ಮತ್ತೊಂದು ಅದರಲ್ಲಿ ನೀತಿಯಲ್ಲಿ ನಡೆಯುವಂಥದ್ದು.
ಎರಡು ವಿಧವಾದಂಥ ಒಂದು ನೀತಿಯನ್ನು ದೇವರ ವಾಕ್ಯ ನೋಡುವಂಥರಾಗಿದ್ದೇವೆ. ಅಂದರೆ ನಾವು ಪೊಸಿಷನಲ್ ರೈಚಸ್ನೆಸ್ ಆ್ಯಂಡ್ ಪ್ರೋಗ್ರೆಸಿವ್ ರೈಚಸ್ನೆಸ್ ಎಂಬುದನ್ನು ನೋಡ್ತೇವೆ. ಪೊಸಿಷನಲ್ ಮೀನ್ಸ್ ದೇವರ ಮುಂದೆ ನೀತಿವಂತರಾಗಿ ನಿಂತಿರುವಂಥದ್ದು. ಎರಡನೇದು ಪ್ರೋಗ್ರೆಸ್ ಎಂಬುದಾಗಿ ಹೇಳುವಾಗ ಪ್ರಾಕ್ಟಿಕಲ್ ಆಗಿ ನೀತಿಯನ್ನು ಅನುಸರಿಸುವಂಥದ್ದು. ಓಕೆ, ಈ ಒಂದು ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ನೀತಿವಂತರಾದ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ. ಅಂದರೆ ಇದು ನಮ್ಮ ಒಂದು ತ್ಯಾಗದಿಂದ ನಮ್ಮ ಕಾರ್ಯಗಳಿಂದ ಉಂಟಾದದ್ದಲ್ಲ. ಕರ್ತನಾದಂಥ ಯೇಸು ಕ್ರಿಸ್ತನು ಶಿಲ್ಬೆಯಲ್ಲಿ ನಮ್ಮ ಪಾಪಗಳಿಗಾಗಿ ಮರಣ ಹೊಂದಿ ನಮ್ಮನ್ನು ದೇವರ ಮುಂದೆ ನೀತಿವಂತರನ್ನಾಗಿ ನಿಲ್ಲಿಸಿದ್ದಾನೆ. ಇದು ಸ್ಟ್ಯಾಂಡಿಂಗ್ ಎಂಬುದಾಗಿ ಹೇಳುವಂಥದ್ದು. ಸ್ಟ್ಯಾಂಡ್, ಓಕೆ, ಪೊಸಿಷನ್ ಎಂಬುದಾಗಿ ಹೇಳುವಂಥದ್ದು. ನಮಗೆ ಒಂದು ಸ್ಥಾನ ಇದೆ, ಏನಂತ, ನೀತಿವಂತರೆಂಬ ಸ್ಥಾನ ಇದೆ. ಆ ನೀತಿ ಎಂಬ ವಸ್ತ್ರವನ್ನು ನಮಗೆ ಒದಗಿಸಿದ್ದಾನೆ. ಈಗ ಆ ಆದಿಯಲ್ಲಿ ಬದುಕುವಂಥದ್ದು, ಆ ರೀತಿ ಬದುಕಲಿಕ್ಕಾಗಿ ಏನು ದೇವರ ನೀತಿ ಇದೆಯೋ ಆ ನೀತಿಗನುಸಾರವಾಗಿ ಬದುಕಲಿಕ್ಕೋಸ್ಕರ ಥರ್ಸ್ಟ್ ಆ್ಯಂಡ್ ಹಂಗ್ರಿ, ಅದಕ್ಕಾಗಿ ಬಾಯಾರಿಕೆ ಹಸಿವುಳ್ಳವರಾಗಿರುವಂಥದ್ದು. ಈಗ ಈಗಾಗಲೇ ನಮ್ಮ ನೀತಿವಂತನಾಗಿ ಮಾಡಿದ್ದಾನೆ. ನಾವು ಈಗ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ವಿ ಅಂತ ಇಟ್ಕೊಳ್ಳಿ. ಹಿಂದೆ ನಮ್ಮ ಜೀವಿತ ಹೇಗಿತ್ತು? ಅನೀತಿವಂತರಾಗಿದ್ದೇವೆ ನಾವು. ದೇವರ ವಾಕ್ಯದಲ್ಲಿ ಅನೇಕ ವಚನಗಳನ್ನು ಓದುವಾಗ ಬರೆಯಲ್ಪಟ್ಟಿದೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸತ್ಯ ತಾನೇ? ರೋಮಪತ್ರಿಕೆ, ನಾನು ಎಲ್ಲವನ್ನು ಹೇಳಲಿಕ್ಕೆ ಸಮಯ ಇಲ್ಲ. ರೋಮ 3:10 ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. 22 ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಂತರ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1 ಪೇತ್ರ 3:18 ವಚನ ಓದುವಾಗ, ಆತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಬಾಧೆಪಟ್ಟು ಸತ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಓದುವಾಗ, ಅಲ್ವೇ, ಆ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅಂತ. ಅನೀತಿವಂತರಿಗೋಸ್ಕರ, ಯಾರು ನೀತಿವಂತರು? ನಾವು ನೀತಿವಂತರು. ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು ಎಂಬುದಾಗಿ ನೋಡುತ್ತೇವೆ. ಕೊರಿಂಥದವರೆಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಏನಕ್ಕಾಗಿ ಪಾಪ ಸ್ವರೂಪಿಯಾಗಿ ಮಾಡಿದನು? ಪಾಪದ ರೂಪದಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ಯಾಕೆ ಬರಬೇಕಾಗಿತ್ತು? ನಮ್ಮನ್ನ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ಮಾಡಲಿಕ್ಕೆ. ನಾವು ಆತನಲ್ಲಿ ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮುಖಾಂತರ ನಾವು ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಾವು ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗಬೇಕಂತೇಳಿ ಪಾಪ ಜ್ಞಾನವಿಲ್ಲದಂಥ ತನ್ನ ಮಗನನ್ನು ಲೋಕಕ್ಕೆ ಕಳಿಸಿಕೊಟ್ಟು ಆತನ ಶಿಲುಬೆ ಮರಣದ ಮುಖಾಂತರ, ಆತನ ತ್ಯಾಗ ಬಲಿದಾನದ ಮುಖಾಂತರವಾಗಿ ಈ ಅನೀತಿವಂತರಾದಂಥ ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳನ್ನಾಗಿ ಮಾಡಿದ್ದಾನೆ. ಅದಕ್ಕೇ ನಾವು ರೋಮಪತ್ರಿಕೆಯಲ್ಲಿ ಓದುವಂಥದ್ದು, ರೋಮಪತ್ರಿಕೆ ಹೆಚ್ಚಾಗಿ ಹೇಳುವಂಥದ್ದೇನು? ನೀತಿಯ ಕುರಿತಾಗಿ ಅಲ್ವೇ? ನೀತಿಯ ಕುರಿತಾಗಿ ಸಾಕಷ್ಟಲ್ಲಿ ಹೇಳೋದು, ಬೈ ಫೇತಿಂದ ನೀತಿವಂತರಾಗ್ತಾರೆ ಎಂಬುದಾಗಿ ರೋಮಪತ್ರಿಕೆ ಭಾಳ ಅದು ಮುಖ್ಯವಾದಂಥ ಒಂದು ಪ್ರಸ್ತಾಪ ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ 8ನೇ ಅಧ್ಯಾಯ 1ನೇ ವಚನ ಓದುವಾಗ ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂಥ ವಚನಗಳು. ನಾವು ಆರಾಧನೆ ಸಮಯದಲ್ಲಿ ಎಷ್ಟೋ ಸಾರಿ ಈ ವಚನಗಳನ್ನು ಕೇಳಿಸ್ಕೊಂಡಿದ್ದೇವೆ. 8ನೇ ಅಧ್ಯಾಯದ 1ನೇ ವಚನ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ ನೋಡುವಂತರಾಗಿದೆ. ದಟ್ ಮೀನ್ಸ್ ಅದರ ಅರ್ಥ ಏನು? ಅವರು ನೀತಿವಂತರಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ನಾವುಗಳು ಅಥವಾ ನಂಬಿಕೆ ಇಡುವಂಥ ಎಲ್ಲರೂ ಸಹ ನೀತಿವಂತರಾಗುತ್ತಾರೆ.
ಅಥವಾ ನಂಬಿರುವಂಥ ನಾವು ನೀತಿವಂತರಾಗಿದ್ದೇವೆ, ಆಗುವಂಥವರಲ್ಲ, ಆಗಿದ್ದೇವೆ. ಇದು ದೇವರು ಡಿಕ್ಲೇರ್ ಮಾಡಿರುವಂಥದ್ದು. ದೇವರು ಒಂದು ರೀತಿ ನ್ಯಾಯಾಧಿಪತಿಯಾಗಿ ಒಂದು ಜಡ್ಜ್ಮೆಂಟ್ ಸೀಟಲ್ಲಿ ಕುಳಿತುಕೊಂಡು ತೀರ್ಪು ಕೊಡುವ ರೀತಿಯಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಅಂದರೆ ನಾವೀಗ ಅಪರಾಧಿಗಳಾಗಿ ಕಟಕಟ ಮೇಲೆ ನಿಂತ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ, ಒಂದು ಕೋರ್ಟ್ ಚಿತ್ರಣ ಆಯ್ತಲ್ವೇ, ಒಂದು ಕೋರ್ಟ್ ಚಿತ್ರಣ, ನಾವೆಲ್ಲರೂ ಅಪರಾಧಿಗಳು ಒಂದು ಕಟಕಟ ಮೇಲೆ ನಿಂತಿದ್ದೇವೆ, ದೇವರು ನ್ಯಾಯಾಧಿಪತಿಯಾಗಿದ್ದಾನೆ. ದೇವರು ನ್ಯಾಯಾಧಿಪತಿಯಾಗಿದ್ದಾನೆ. ಈ ನ್ಯಾಯಾಧಿಪತಿಯಾದಂಥ ದೇವರು ನಮ್ಮನ್ನ ನಾವು ಪಾಪಕ್ಕೆ ದಂಡಿಸಬೇಕಾಗಿತ್ತು ಅದಲ್ವೇ. ಆದರೆ ನಮ್ಮನ್ನ ಕರ್ತನಾದಂಥ ಯೇಸುವಿನಲ್ಲಿ ನೋಡಿದಾಗ ಯೇಸು ನಮ್ಮ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿದನು. ನಮ್ಮ ಪಾಪವನ್ನು ಹೊತ್ತುಕೊಂಡು ಆತನು ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟನು. ಆತನನ್ನು ಆಶ್ರಯಿಸಿಕೊಂಡು ಹೋಗಿರೋದ್ರಿಂದ ನಾವು ಕರ್ತನಾದಂಥ ಯೇಸು ಕ್ರಿಸ್ತನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡೋದ್ರಿಂದ ದೇವರು ಏನು ಡಿಕ್ಲೇರ್ ಮಾಡೋದಂಥದ್ದು? ನಿರಪರಾಧಿ ಅಂತ. ಅದೇ ನೀತಿವಂತರ ಎಂಬುದಾಗಿ ಹೇಳುತ್ತದೆ. ನ್ಯಾಯಾಧೀಶನಾದಂಥ ದೇವರು ಏನು ಮಾಡಿದ್ರು? ಯೇಸುವಿನಲ್ಲಿ ನಮ್ಮನ್ನು ನೋಡಿ, ಯೇಸು ಎಲ್ಲ ಪಾಪಕ್ಕೆ ಒಂದು ಪರಿಹಾರ ಮಾಡಿ ಆತನು ತಂದೆ ಮುಂದೆ ನಿಂತಿರುವಾಗ ಆತನ ನಂಬಿಕೆ ಇಟ್ಟಂತ ನಾವು ಆತನಲ್ಲಿ ನೀತಿ ಸ್ವರೂಪಿಗಳಾಗಿದ್ದೇವೆ. ಅದನ್ನು ಯಾರು ಘೋಷಣೆ ಮಾಡಿದಂಥದ್ದು? ತಂದೆ. ಓಕೆ, ನಾನು ರೋಮಪತ್ರಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಹೇಳಲಿಕ್ಕುಂಟು, ಬೇಕಾದಷ್ಟು ವಚನಗಳಿದೆ. ಅದರ ಕುರಿತಾಗಿ ನೋಡುವಾಗ ನಾನೊಂದು ವಚನ ಹೇಳ್ತೇನೆ ನಿಮಗೆ. ನೋಡಿ, ರೋಮಪತ್ರಿಕೆ 3ನೇ ಅಧ್ಯಾಯ ಅದರಲ್ಲಿ 21ನೇ ವಚನದ ಓದ್ತಾ ಬರೋಣ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಓಕೆ, ಧರ್ಮಶಾಸ್ತ್ರ ನಿಯಮದಿಂದ ಅಲ್ಲ ನೀತಿ, ದೇವರಿಂದ ದೊರಕುವ ನೀತಿ. ಓಕೆ, ಇಲ್ಲಿ ದೇವರಿಂದಾಗುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಗಮನಿಸಿ, ದೇವರಿಂದ ಸಿಕ್ಕುವಂಥ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು. ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ನಂಬಿಕೆ ಇಡುತ್ತಾರೋ ಅವರಿಗೆ ಆ ದೇವರ ನೀತಿ ದೊರಕುತ್ತದೆ. ಕರ್ತನಿಗೆ ಮಹಿಮುಂಟಾಗಲಿ. ಇಲ್ಲಿ ಅನೇಕರು ಕರ್ತನಾದಂಥ ಯೇಸುವನ್ನು ನೀವು ನಂಬಿದ್ದೀರಾ. ಅದರ ನಿಮಿತ್ತವಾಗಿ ದೇವರು ನಿಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. ಈಗ ದೇವರ ಮುಂದೆ ನಾವು ನೀತಿವಂತರಾಗಿ ನಿಂತಿದ್ದೇವೆ ಅಂದರೆ ಅರ್ಥ ನಾವು ಯಾವ ಪಾಪ ಮಾಡಿಲ್ಲ ಅಂತಲ್ಲ, ನಾವು ಮಾಡಿದ್ವಿ. ಯೇಸು ಅದಕ್ಕೆಲ್ಲ ಪರಿಹಾರ ಕೊಟ್ಟಿದ್ದಾರೆ. ಯೇಸುವಿನಲ್ಲಿ ನಮ್ಮನ್ನು ನಿರಪರಾಧಿಗಳನ್ನಾಗಿ ದೇವರು ಮಾಡಿದ್ದಾನೆ. ಓಕೆ, ಅಲ್ಲಿ ಎಷ್ಟು ಚಂದವಾದಂಥ ಒಂದು ವಚನ ಪ್ರಿಯರೇ. ದೇವರಿಂದ ಆಗುವ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿದಾರಲ್ಲ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಬೇರೆ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ನೀತಿವಂತನಾಗಬೇಕಾದ್ರೆ, ದೇವರು ಬಯಸುವಂಥ ನೀತಿ ಒಬ್ಬ ವ್ಯಕ್ತಿಗೆ ಸಿಕ್ಕಬೇಕಾದ್ರೆ ಅವನ ಯಾವುದೇ ಆಚಾರಗಳು ಪ್ರಯೋಜನವಿಲ್ಲ, ಅವನ ಯಾವುದೇ ದಾನ ಧರ್ಮಗಳು ಪ್ರಯೋಜನ ಇಲ್ಲ, ಯಾವುದೇ ಧರ್ಮಶಾಸ್ತ್ರ ಅನುಸರಿಸುವುದು ಪ್ರಯೋಜನ ಇಲ್ಲ. ಧರ್ಮಶಾಸ್ತ್ರ ಯಾರು ನೀತಿವಂತರಾಗೋಗಿದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಡಬೇಕಾದ ಅವಶ್ಯಕತೆ ಇರ್ತಿರ್ಲಿಲ್ಲ. ಅರಿಂದ ಪ್ರಿಯರೇ, ದೇವರಿಂದ ಸಿಕ್ಕುವಂಥ ಒಂದು ನೀತಿ ಹೇಗೆ ಅಂದರೆ ದೇವರ ಒಂದು ಕೃಪೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಉಚಿತಾರ್ಥವಾದ ಕೃಪೆ ಕ್ರಿಸ್ತ ಯೇಸುವಿನಿಂದಾದ ವಿಮೋಚನೆಯ ಮೂಲಕವಾಗಿ ಆಗುವುದು. ನಂತರ ನೋಡಿ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. 26ನೇ ವಚನ. ದೇವರು ಇಂಧನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತರನ್ನು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ.
ಎಂಥ ಚಂದವಾದದ್ದು ಪ್ರಿಯರೇ. ದೇವರ ನೀತಿ ಸ್ವರೂಪನು ಯೇಸುವಿನಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿ ಕಾಣಿಸಿಕೊಂಡಿದ್ದಾನೆ. ಹಾಗೆಯೇ ಕರ್ತನಾದಂಥ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥ ನಾವುಗಳು ನೀತಿವಂತರಾಗಿದ್ದೇವೆ ಪ್ರಿಯರೇ. ಓಕೆ, ಇದು ದೇವರ ಕೃಪೆ, ಬೈ ಫೈತ್, ಬೈ ಬ್ಲಡ್. ಕೃಪೆಯಿಂದ, ರಕ್ತದಿಂದ, ನಂಬಿಕೆಯಿಂದ ನೀತಿವಂತರನ್ನಾಗಿ ದೇವರು ಮಾಡಿರುವಂಥದ್ದು. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ನಮಗೆ ಈಗ ಒಂದು ಸ್ಟ್ಯಾಂಡ್ ಸಿಕ್ಕಿದೆ. ನೀತಿವಂತರೆಂಬ ಸ್ಟ್ಯಾಂಡ್ ಯಾರ ಮುಂದೆ? ದೇವರ ಮುಂದೆ ನಿಲ್ಲುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿತ್ತು. ಯಾರ ಮುಖಾಂತರ? ಕರ್ತನಾದಂಥ ಯೇಸು ಕ್ರಿಸ್ತನ ಮುಖಾಂತರ. ನಮ್ಮನ್ನು ನೋಡ್ತಿರೋದು ತಂದೆ ಯೇಸು ಕ್ರಿಸ್ತನಲ್ಲಿ ಅಲ್ವಾ? ನಮ್ಮನ್ನು ನೇರವಾಗಿ ನೋಡ್ತಾ ಇಲ್ಲ. ನಮ್ಮನ್ನು ನೇರವಾಗಿ ನೋಡೋ ನಾವು ಪಾಪಿಗಳೇ. ಆದರೆ ಥ್ರೂ ಹಿಮ್ ಅಂತ ಆತನ ಮೂಲಕ ನಮ್ಮನ್ನು ನೋಡ್ತಾ ಇರುವಂಥದ್ದು, ಆತನಲ್ಲಿ ನಮ್ಮನ್ನು ನೋಡ್ತಾ ಇರುವಂಥದ್ದು, ಯೇಸುವಿನಲ್ಲಿ ನಮ್ಮನ್ನು ನೋಡ್ತಾ ಇರೋದು. ಯೇಸುವಿನಲ್ಲಿ ಇರುವಂಥವ್ರು ಯಾರು ಅಂದ್ರೆ ಅರ್ಥ ಏನು? ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವ್ರು. ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರು ಯೇಸುವಿನಲ್ಲಿ ತಂದೆಗೆ ಕಾಣಿಸಿಕೊಳ್ಳುತ್ತಾರೆ. ಆವಾಗ ಅವರು ನೀತಿವಂತರಾಗಿ ಕಾಣಿಸುವಂಥದ್ದು ಪ್ರಿಯರೇ. ಅದರಿಂದ ಅಪಾರ್ಟ್ ಹಿಮ್, ಆತನ ಹೊರತುಪಡಿಸಿ ನಾವೆಂದಿಗೂ ನೀತಿವಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಕರ್ತನಾದಂಥ ಯೇಸು ಕ್ರಿಸ್ತನು ಎಲ್ಲರ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ ನಿಮಿತ್ತ ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಟ್ಟರೋ ಅವರೆಲ್ಲರನ್ನ ತಂದೆ ಏನಂತ ನಿರ್ಣಯಿಸಿದ್ದಾನೆ? ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. ನಾವು ಸುವಾರ್ತೆ ವಿಷಯದಲ್ಲಿ ನೋಡುವಾಗ ರೋಮಪತ್ರಿಕೆ 1:17 ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರಿ ಬರುತ್ತದೆ. 16 ನೋಡಿ, ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ಸುವಾರ್ತೆಯಲ್ಲಿ ಏನು ವಿಷಯ? ಕರ್ತನಾದಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಎಲ್ಲ ಮಾನವರಿಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಎಂಬತಕ್ಕಂಥದ್ದು ಸುವಾರ್ತೆ. ಅದರ ಅರ್ಥ ಏನು? ಅಲ್ಲಿ ನೀತಿಯು ತೋರಿ ಬರುತ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರರ್ಥ ದೇವರು ನಿಮ್ಮ ಪಾಪಕ್ಕೆ ದಂಡನೆ ವಿಧಿಸಿ ನಮ್ಮನ್ನು ದಂಡನೆಯಿಂದ ತಪ್ಪಿಸುವಂಥ ಒಂದು ಮಾರ್ಗವನ್ನು ಮಾಡಿದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಂದ ಪ್ರಿಯ ದೇವಜನರೇ, ವಾಕ್ಯ ನೋಡುವಾಗ ಕರ್ತನಾದಂಥ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬ ವಿಶ್ವಾಸಿಯು ನೀತಿವಂತನು, ಅದರಲ್ಲಿ ಯಾವ ಡೌಟ್ ಇಲ್ಲ. ಇನ್ನೊಂದು ಅರ್ಥ ಹೇಳಬೇಕಾದ್ರೆ, ಈಗ ಸ್ವರ್ಗಕ್ಕೆ ಹೋಗಬೇಕಾದಂಥ ಒಂದು ಹಳಿ ಸಿದ್ಧವಾಗಿದೆ ಅಂತ. ಹಳಿ ಅಂದ್ರೆ ಗೊತ್ತಾ? ಟ್ರ್ಯಾಕ್ ಅಥವಾ ಟ್ರೈನ್ ಇದೆಲ್ಲ ಹಳಿ ಸಿದ್ಧವಾಗಿದೆ. ಈಗ ನಾವು ಆ ಟ್ರೈನಲ್ಲಿ ಅದು ಆ ಹಳಿ ಮೇಲೆ ಹೋಗ್ಬೇಕಷ್ಟೇ. ಅದು ಪ್ರೋಗ್ರೆಸಿವ್ ರೈಚಸ್ನೆಸ್ ಅಂತ. ಅಂದರೆ ಅರ್ಥ, ಆ ನೀತಿ ರೆಡಿಯಾಗಿದೆ. ಈಗ ಆ ನೀತಿಯ ಹಾದಿಯಲ್ಲಿ ನಾವು ಹೋಗುವಂಥದ್ದು. ಅದರ ಅರ್ಥ ಪ್ರಾಕ್ಟಿಕಲ್ ರೈಚಸ್ನೆಸ್, ಪ್ರಾಯೋಗಿಕವಾಗಿ ಅದನ್ನು ಅನುಸರಿಸುವಂಥದ್ದು. ಈಗ ಒಂದು ವೇಳೆ ನಮಗೆ ಇನ್ನೊಂದು ಅರ್ಥ ಹೇಳಬೇಕಾದ್ರೆ, ಉದಾಹರಣೆಗೆ ನಮಗೊಂದು ಗಂಟು ಕೊಡಲ್ಪಟ್ಟಿದೆ. ಗಂಟು ಅಂದ್ರೆ ಅರ್ಥ ಏನೋ ಒಂದು ಅಮೌಂಟ್ ಕೊಡಲ್ಪಟ್ಟಿದೆ ಅದಲ್ವೇ? ಅಮೌಂಟ್ ಸಿಕ್ಕಿದ ಮೇಲೆ ಅದನ್ನು ಖರ್ಚು ಮಾಡಬೇಕಷ್ಟೇ. ನಮ್ಮ ಕೈಲಿದೆ ಅದು. ಈಗ ಅದನ್ನೇನು ಮಾಡಬೇಕು? ನಾವು ನಮ್ಮ ಜೀವನಕ್ಕೆ ಬೇಕಾದ ಹಾಗೆ ಅದನ್ನು ಬಳಸ್ಕೊಳ್ತಾ ಹೋಗಬೇಕು. ಹಾಗೆ ದೇವರು ನಮಗೆ ನೀತಿಯನ್ನು ಕೊಟ್ಬಿಟ್ಟಿದ್ದ, ನೀತಿವಂತರಂತ. ಈಗ ಯಾವಾಗ ನೀತಿವಂತರನ್ನಾಗಿ ಮಾಡಿದ್ನು? ಯಾವಾಗ ಯೇಸುವಿನ ನಂಬಿಕೆ ಇಟ್ಟು ಆವಾಗ ನೀತಿವಂತರಾಗಿ ನಾವು ಆದ್ವಿ. ಆ ಬಿರುದು, ಆ ಟೈಟಲ್ ನಮಗೆ ಕೊಡಲ್ಪಟ್ಟಿದ್ದು, ಆ ಸ್ಟ್ಯಾಂಡ್ ನಮಗೆ ಸಿಕ್ಕಿತ್ತು, ಆ ಪೊಸಿಷನ್, ಆ ಸ್ಥಾನ ನಮಗೆ ಸಿಕ್ಕಿತ್ತು, ನೀತಿವಂತರ ಎಂಬತಕ್ಕಂಥ ಸ್ಥಾನ. ನಂತರ ಆ ನೀತಿಯಲ್ಲೇ ನಾವು ಬದುಕಬೇಕು ಅಲ್ವೇ? ಆ ನೀತಿಯಲ್ಲೇ ಬದುಕುವಂಥದ್ದು, ಆ ಬದುಕಲಿಕ್ಕಾಗಿ, ಆ ನೀತಿವಂತರಾಗಿ ಅಥವಾ ನೀತಿಯನ್ನು ಅನುಸರಿಸಲಿಕ್ಕೋಸ್ಕರ ನಾವೇನಾಗಬೇಕು? ಅದರ ವಿಷಯದಲ್ಲಿ ಹಂಗ್ರಿ ಅಥವಾ ಹಸಿವು, ಬಾಯಾರಿಕೆ ನಮಗಿರಬೇಕು. ಯಾರಿಗೆ ಊಟ ಬೇಕು? ಊಟ ಯಾರಿಗೆ ಬೇಕು? ಹಸಿವಾದಂಥವ್ರಿಗಲ್ವಾ? ಹಸಿವಾದ ತಕ್ಷಣ ಏನು ಬೇಕು? ಹೊಟ್ಟೆ ಹಸಿತದೆ, ಊಟ ಬೇಕು, ಹೊಟ್ಟೆ ಹಸಿತಾ ಇದೆ ಎಂಬುದಾಗಿ ಕೇಳ್ತೇವೆ ಅಲ್ವಾ? ನಂತರ ದಾಹ ದಾಹ ಅದನ್ನು ಏನು ಮಾಡ್ತೇವೆ? ನೀರು ಬೇಕೆಂಬುದಾಗಿ ಕೇಳ್ತೇವೆ ಅಲ್ವೇ? ಈಗ ನಮಗೆ ಶಾರೀರಿಕವಾಗಿ ಎರಡೂ ಸಹ ಉಂಟು. ನನಗೆ ಗೊತ್ತಿಲ್ಲ ಯಾರಿಗಿಲ್ವೋ ಅಂತ ಅಲ್ವೇ? ಯಾರಿಗಿದೆಯಲ್ಲೋ ಗೊತ್ತಿಲ್ಲ. ಒಟ್ಟಾರೆ ನಾನು ಎನಿಸ್ತೇನೆ ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಹಸಿವು, ಬಾಯಾರಿಕೆ ಅನ್ನೋದಿದ್ದೇ
ಇರ್ತದೆ. ಶಾರೀರಿಕವಾಗಿ ಹಸಿವು ಮತ್ತು ಬಾಯಾರಿಕೆ ಇದ್ದೇ ಇರ್ತದೆ. ಆವಾಗ ಎಷ್ಟು ತವಕ ಇರ್ತದೆ ನಮಗೆ. ಬಾಯಾರಿಕೆ ಆದಾಗ ನೀರು ಎಷ್ಟೊತ್ತು ಸಿಕ್ಕಿದಂತಕ್ಕಂಥ ಬಾಯಾರಿಕೆ ಇರ್ತದೆ ಅಲ್ವೇ. ಹಸಿವಾದಾಗ ಎಷ್ಟೊತ್ತು ಊಟ ಸಿಗ್ತದೆ, ಯಾವುದು ಸಿಕ್ಕರೂ ಟೇಸ್ಟ್ ಆಗಿರ್ತದೆ. ಆವಾಗ ಹಸಿವಾದಾಗ, ಹಸಿವಿಲ್ಲದಾಗ ಯಾವುದೂ ಟೇಸ್ಟ್ ಇರಲ್ಲ, ಗೊತ್ತು ತಾನೆ. ಹಸಿವಿರುವಂಥ ವ್ಯಕ್ತಿಗಳಿಗೆ ತುಂಬ ಹಸಿವಾದಂಥ ಉಪ್ಪಿಟ್ಟು ಕೊಡಿ, ಇಷ್ಟ ಇರಲ್ಲ ಅವ್ರಿಗೆ, ಆದ್ರೆ ತಿಂದಾಕ್ಬಿಡ್ತಾರೆ ಅವಾಗ. ಯಾವುದಾದ್ರೂ ಸರಿ ಹಸಿವು ಬಂದಾಗ ಏನಾಗ್ತದೆ ಅಂದರೆ ಯಾವುದು ಕೊಟ್ಟರು ತಿನ್ನುವಾಗ ಟೇಸ್ಟಾಗಿರ್ತದೆ. ಹಸಿವಿಲ್ಲದವ್ರಿಗೆ ಏನೇ ಕೊಟ್ಟರೂ ಸಹ ಅಷ್ಟು ಟೇಸ್ಟ್ ಇರಲ್ಲ. ಅದರಿಂದ ಈ ಹಸಿವು ಬಾಯಾರಿಕೆ ಇದು ಒಂದು ಕೊಡದೆ ಇದ್ದಿದ್ರೆ ದೇವರು ಏನಾಗ್ತಿತ್ತು ಹೇಳಿ, ಏನಾಗ್ತಿತ್ತು? ನಾವು ಊಟನೂ ತಿಂತಿಲ್ಲ, ನೀರನ್ನು ಕುಡಿತಿಲ್ಲ, ಹಂಗೆ ವೀಕ್ ಆಗ್ತಿದ್ವಿ ಅಷ್ಟೇ. ಈಗಲೇ ಊಟ ಮಾಡೋದು ಕಷ್ಟ ಕೆಲವರು ಅಲ್ವಾ. ಯಾಕೆಂದರೆ ಈಗಾಗಲೇ ಹಸಿವಿಲ್ದಿರೋ, ದಾಹ ಇಲ್ದಿರೋ ಏನು ಮಾಡ್ತಾಯಿದ್ದೇವೆ, ಕುಡಿಸ್ತಾ ಇದ್ದೇವೆ, ತಿನ್ನಿಸ್ತಾ ಇದ್ದೇವೆ, ಅದರಿಂದ ಸಮಸ್ಯೆ ಆಗಿರೋದು. ಹಸಿವು ಬಾಯಾರಿಕೆ ಆದಮೇಲೆ ಕುಡಿಬೇಕು, ಆಗ ಅದಕ್ಕೆ ಬೆಲೆ ಇರ್ತದೆ. ಈಗಲೂ ಸಹ ಕೆಲವರು ಹೇಳುವಂಥದ್ದು, ಡಾಕ್ಟರ್ಸ್ ಹೇಳುವಂಥ, ಹಸಿವಿದ್ರೆ ಮಾತ್ರ ಊಟ ತಿನ್ನಿ ಅಂತ. ಹಸಿವಿಲ್ಲದೆ ಸುಮ್ಮನೆ ತಿನ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಹಸಿವಿದ್ರೆ ತಿನ್ಬೇಕು ಅನ್ನಿಸ್ತದೆ, ಬಾಯಾರಿಕೆ ಇದ್ದರೆ ಕುಡಿಬೇಕು ಅನ್ನಿಸ್ತದೆ ಅಲ್ವೇ. ಇದು ಶಾರೀರಿಕವಾಗಿ ಇದು ನಮಗೆ ಇರುವಂಥದ್ದೇ. ಅದೇ ರೀತಿಯಲ್ಲಿ ಇದು ಎಲ್ಲರಿಗೂ ಸಹ ಉಂಟು, ಲೋಕದವರೆಲ್ಲರಿಗೂ ಸಹ ಬಾಯಾರಿಕೆ, ಹಸಿವು ಅಂತಕ್ಕಂಥದ್ದು ಇದ್ದೇ ಇದೆ. ಆದರೆ ವಿಶೇಷವಾಗಿ ವಿಶ್ವಾಸಿಗಳಿಗೆ ಇನ್ನೊಂದು ಹಸಿವು ಬಾಯಾರಿಕೆ ಇದೆ. ಅರ್ಥ ಆಯ್ತಾ? ಅವಿಶ್ವಾಸಿಗಳಿಗಲ್ಲ, ವಿಶ್ವಾಸಿಗಳಿಗೆ ನಾನು ಹೇಳುವಂಥದ್ದು. ಯಾಕೆ ಹೇಳಿ, ಇನ್ನೊಬ್ಬ ಮನುಷ್ಯ ಇದ್ದಾನೆ ಅವರೆಲ್ಲ. ಅದರಿಂದ ಒಂದೇ ಮನುಷ್ಯ ಅಲ್ಲ, ನಾವು ನಂಬಲಿಕ್ಕಿಂತ ಮುಂಚೆ ಒಬ್ಬರೇ ಮನುಷ್ಯರು. ನಾವು ಕರ್ತನಾದಂಥ ಯೇಸು ನಂಬಿದ ಮೇಲೆ ನಾವೊಂದು ನೂತನ ಸೃಷ್ಟಿಯಾಗಿದೆ. ಎರಡು ಮನುಷ್ಯ ಇದೆ, ಒಂದು ನ್ಯಾಚುರಲ್ ಮ್ಯಾನ್, ಇನ್ನೊಂದು ಸ್ಪಿರಿಚುವಲ್ ಮ್ಯಾನ್. ಆಯ್ತಲ್ವೇ? ಈಗ ನ್ಯಾಚುರಲ್ ಮ್ಯಾನಿಗೆ ನಮಗೇನಿದೆ, ಅದು ಶಾರೀರಿಕವಾದಂಥ ಒಂದು ದಾಹ ಮತ್ತು ಹಸಿವು ಇದೆ. ಅದೇ ಪ್ರಕಾರ ಪ್ರಿಯರೇ, ಆತ್ಮೀಕ ಮನುಷ್ಯನಿಗೂ ಸಹ ಹಸಿವು ಬಾಯಾರಿಕೆ ಇದೆ. ಏನಕ್ಕಾಗಿ ಹಸಿವು ಬಾಯಾರಿಕೆ? ನೀತಿಗಾಗಿ. ಆ ರೀತಿಯಾಗಿ ಹೊಸದಾಗಿ ಹುಟ್ಟಿ ಆತ್ಮೀಕವಾಗಿ ಬೆಳಲಿಕ್ಕೆ, ನೀತಿಯನ್ನು ಅನುಸರಿಸಲಿಕ್ಕೆ ಬಾಯಾರಿಕೆ ಉಳ್ಳವರಾಗಿ ನಂತರ ಹಸಿವುಳ್ಳವರಾಗಿರುವಂಥವರು ಧನ್ಯರೆಂಬುದಾಗಿ ಕರ್ತನಲ್ಲಿ ಹೇಳುವುದನ್ನು ನೋಡುವಂಥರಾಗಿದೆ. ನಮಗೆ ಶಾರೀರಿಕ ದಾಹ ಆಗುವ ಹಾಗೆ ಮತ್ತು ಶಾರೀರಿಕ ಹಸಿವಾಗುವ ರೀತಿಯಲ್ಲಿ ಆತ್ಮೀಕವಾದಂಥ ಹಸಿವು ಬಾಯಾರಿಕೆ ನಮಗಿದೆಯಾ ಪ್ರಿಯರೇ? ಪರೀಕ್ಷೆ ಮಾಡಿಕೊಳ್ಳೋಣ. ಶಾರೀರಿಕ ವಿಷಯಗಳಿಗಿರುವಷ್ಟು ತವಕ, ಶಾರೀರಿಕ ವಿಷಯಗಳಿಗಿರುವಷ್ಟು ದಾಹ, ಶಾರೀರಿಕ ವಿಷಯಗಳಿಗಿರುವಷ್ಟು ಆ ಹಸಿವು ಆತ್ಮೀಕ ವಿಷಯಗಳಿಗಿದೆಯಾ? ಯಾಕಂದರೆ ಶಾರೀರಿಕ ವಿಷಯಗಳಿಗೆ ಹಸಿವು ಇರಲೇಬೇಕು, ಯಾಕಂದರೆ ಅದು ಮೊದಲೇ ಬಂದ್ಬಿಟ್ಟದಲ್ಲ, ನ್ಯಾಚುರಲ್ ಆಗಿ ನಾವು ಹುಟ್ಟಿದ್ದೇವಲ್ಲ, ಅದರಿಂದ ಅದು ಇದ್ದೇ ಇರ್ತದೆ ಆಯ್ತಲ್ವೇ. ಆದರೆ ಕಂಪ್ಯಾರಿಸನ್ ಮಾಡಿ ನೋಡಿ, ನಾನು ಯಾವುದಕ್ಕೋಸ್ಕರ ಪ್ರತಿನಿತ್ಯ ತವಕ ಪಡುತ್ತಾ ಇದ್ದೇನೆ, ಯಾವುದಕ್ಕಾಗಿ, ಯಾವ ಒಂದು ವಿಷಯಕ್ಕಾಗಿ ನಾನು ದಾಹಗೊಳ್ಳುತ್ತಾ ಇದ್ದೇನೆ, ಯಾವ ವಿಷಯಕ್ಕಾಗಿ ನಾನು ಹಸಿವುಗೊಳ್ಳುತ್ತಾ ಇದ್ದೇನೆ ಎಂಬುದು ಬಹಳ ಪ್ರಾಮುಖ್ಯವಾದದ್ದು. ಅವ ಭಕ್ತನು ಕೀರ್ತನೆಗೆ ಹೇಳುತ್ತಾನೆ, 42ನೇ ಕೀರ್ತನೆಯಲ್ಲಿ ಆ ವಚನ ತುಂಬ ಚಂದವಾಗಿ ಬರೆಯಲ್ಪಟ್ಟಿದೆ. 42ನೇ ಕೀರ್ತನೆ 1ನೇ ವಚನ ಮತ್ತು 1ನೇ ವಚನ ಓದಿಕೊಳ್ಳೋಣ. ದೇವರೇ, ಬಾಯಾರದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಅಂದರೆ ಜಿಂಕೆ, ಬಾಯಾರದ ಜಿಂಕೆ ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಜಿಂಕೆಗಳು ನೀರಿಗೋಸ್ಕರ ಹುಡಿಕೊಂಡು ಹೋಗೋ ರೀತಿಯಲ್ಲಿ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದೆ. ಇಲ್ಲಿ ನಾವು ನೋಡುವಾಗ ದೇವರಿಗಾಗಿ ಬಯಕೆ ಉಳ್ಳಂಥ ಒಬ್ಬ ಭಕ್ತನು, ಜಿಂಕೆ ನೀರಿಗಾಗಿ ಬಯಸುವ ರೀತಿಯಲ್ಲಿ ನಾನು ನಿನಗಾಗಿ ಬಯಸ್ತೇನೆ. ಪ್ರಿಯ ದೇವಜನರೇ, ನಾವು ಲೌಕಿಕ ವಿಷಯಗಳನ್ನು ಬಯಸುವ ರೀತಿಯಲ್ಲಿ ಅಥವಾ ಲೌಕಿಕ ವಿಷಯಗಳಿಗೋಸ್ಕರ ಅದನ್ನು ತೃಪ್ತಿ ಮಾಡಿಕೊಳ್ಳಿಕ್ಕೆ, ಅದನ್ನು ಹಸಿವನ್ನು ನೀಗಿಸ್ಕೊಳ್ಳಿಕ್ಕೆ, ದಾಹವನ್ನು ನೀಗಿಸ್ಕೊಳ್ಳಿಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರಯಾಸ ಪಡ್ತಾ ಇದ್ದೇವೋ
ಅದೇ ಪ್ರಕಾರ ಈ ಆತ್ಮೀಕವಾದಂಥ ದಾಹ ಹಸಿವು ನೀಗಿಸಲಿಕ್ಕೆ ನಾವು ತವಕ ಪಡ್ತಾ ಇದ್ದೇವ, ಶ್ರಮೆ ಅನುಭವಿಸ್ತಾ ಇದ್ದೇವ, ಇದು ಭಾಳ ಪ್ರಾಮುಖ್ಯವಾದದ್ದು. ಓಕೆ, ಅದನ್ನು ಆ ರೀತಿಯಾಗಿ ಇರುವಂಥವರು ಧನ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥದ್ದು ಆಗಿದೆ ಪ್ರಿಯರೇ. ನಾವು ಯೋಹಾನನ ಒಂದು ಪತ್ರಿಕೆಯಲ್ಲಿ ಒಂದು ವಚನ ಓದಿಕೊಳ್ಳೋಣ. ಯೋಹಾನ್ ಪತ್ರಿಕೆ 2:29 ವಚನ. 2:29 ವಚನ. ಮೊದಲನೇ ಪತ್ರಿಕೆ, ಯೋಹಾನ್ ಮೊದಲನೇ ಪತ್ರಿಕೆ 2:29 ವಚನ. ಅಲ್ಲಿ ನೋಡಿ, ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ಗಮನಿಸಿ, ಎಷ್ಟು ಚಂದವಾದ ಒಂದು ವಚನ ಅದು. ಆತನು ನೀತಿವಂತನು, ಯೇಸು ಕ್ರಿಸ್ತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ, ಮೊದಲನೇ ಸಂಗತಿ ಏನಾಗಬೇಕು? ಯೇಸು ಕ್ರಿಸ್ತನು ನೀತಿವಂತನು ಅಂತ ಅರಿವಾಗಬೇಕು. ಅವನಲ್ಲಿ ಯಾವ ಪಾಪ ಇರಲಿಲ್ಲ, ಆತನು ನೀತಿವಂತನು ಎಂಬುದು ಅರ್ಥವಾಗಬೇಕು. ನೀತಿ ಸ್ವರೂಪನ ಅಂತ ಅರ್ಥನು. ನೀತಿವಂತನಾಗಿದ್ದು ನೀತಿವಂತನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ನೀತಿಯನ್ನು ಅನುಸರಿಸುವವನು ಆತನಿಂದ ಹುಟ್ಟಿದವನಾಗಿದ್ದಾನೆ. ಮತ್ತೊಂದು 3ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ ಅಲ್ಲಿ ಕೆಲವು ಕಂಪ್ಯಾರಿಸನ್ ಇದೆ, ಇಬ್ಬರು ವ್ಯಕ್ತಿಗಳ ಕುರಿತಾಗಿ ಹೇಳಲ್ಪಟ್ಟಿದೆ. 3ನೇ ಅಧ್ಯಾಯ 9ನೇ ವಚನ. 3ನೇ ಅಧ್ಯಾಯದ ತಲೆ ಬರಹ ಏನು ಗೊತ್ತುಂಟ? ದೇವರ ಮಕ್ಕಳನ್ನು ಸೈತಾನನ ಮಕ್ಕಳನ್ನು ಕುರಿತದ್ದು ಎಂಬುದಾಗಿ ನೋಡುತ್ತೇವೆ. ಓಕೆ, ಯಾರನ್ನ? ದೇವರ ಮಕ್ಕಳನ್ನು ಸೈತಾನನ ಮಕ್ಕಳನ್ನು ಕುರಿತದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಕಂಪ್ಲೀಟ್ ಆ ವಿಷಯದಲ್ಲಿ ಮಾತಾಡುವಂಥದ್ದು. ಹಾಗೆ ಮಾತಾಡುತ್ತಾ 9ನೇ ವಚನಕ್ಕೆ ಬರುವಾಗ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವ ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಇವರು ದೇವರ ಮಕ್ಕಳೆಂಬುದು ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು ತನ್ನ ಸಹೋದರನನ್ನು ಪ್ರೀತಿಸದವನು ದೇವರಿಂದ ಹುಟ್ಟಿದವರಲ್ಲ. ದೇವರಿಂದ ಹುಟ್ಟಿದವರಲ್ಲ ಯಾರು? ನೀತಿಯನ್ನ ಅನುಸರಿಸದವನು, ತನ್ನ ಸಹೋದರನನ್ನು ಪ್ರೀತಿಸದವನು ದೇವರಿಂದ ಹುಟ್ಟಿದವರಲ್ಲ. ಪದ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಓಕೆ, ನಂತರ ನೋಡೋಣ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯನಂತೆ ನಾವಿರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನೋ? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಯಾಕೆ ಕಾಯನನು ಹೇಬೇಲನ್ನು ಕೊಂದು ಹಾಕಿದನು? ಅವನ ಕೃತ್ಯಗಳು, ಅವನ ಕಾರ್ಯಗಳು ನೀತಿಗೆ ಸರಿಯಾದವುಗಳಾಗಿತ್ತು. ಯಾಕೆ ನೀತಿಗೆ ಸರಿಯಾದವುಗಳಾಗಿತ್ತು? ಅವನು ದೇವರಿಂದ ಹುಟ್ಟಿದಂಥವನಾಗಿದ್ದನು, ದೇವರ ಮಗನವನು. ಅದರಿಂದ ಹಿಂದೆ ಅದೇ ತಾನು ಹೇಳ್ತಾರೆ, ದೇವರಿಂದ ಹುಟ್ಟಿದವನು ಪಾಪ ಮಾಡೋನು ಅಲ್ವೇ? ಮತ್ತೆ ಕಾಯನ ಮತ್ತು ಹೇಬೇಲ್ನ ಉದಾಹರಣೆಯಲ್ಲಿ ಕೊಡುವುದನ್ನು ನೋಡುವಂಥರಾಗಿದ್ದೇವೆ. ನೀತಿಯನ್ನು ಅನುಸರಿಸುವಂಥ ಹೇಬೇಲ್ನ ಕುರಿತಾಗಿ ನೋಡುತ್ತೇವೆ. ಓಕೆ, ನೀತಿ ಕೃತ್ಯಗಳನ್ನು ಮಾಡಿದ ಹೇಬೇಲನು, ಆದರೆ ಕೆಡುಕನಿಂದ ಹುಟ್ಟಿದಂಥ ಕಾಯನನು ಏನು ಮಾಡಿದನು? ತನ್ನ ತಮ್ಮನನ್ನು ಕೊಂದು ಹಾಕಿದನು. ಕಾರಣ ಏನಂದರೆ ಅವನ ಕೃತ್ಯಗಳು ನೀತಿಗೆ ಸರಿಯಾದವುಗಳಾಗಿತ್ತು ಎಂಬುದನ್ನು ನೋಡುವಂಥರಾಗಿದ್ದೇವೆ. ಇಲ್ಲಿ ಒಂದು, ನಾವು ಕರ್ತನಾದಂಥ ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟಾಗ ನಾವು ನೀತಿವಂತರು ಎಂಬ ಬಿರುದನ್ನು ಪಡ್ಕೊಂಡಿದ್ದೇವೆ. ಸ್ವರ್ಗಕ್ಕೆ ಹೋಗಲಿಕ್ಕೆ ಯಾವ ಅಡೆತಡೆಗಳು ನಮಗಿಲ್ಲ. ಕ್ರಿಸ್ತನಲ್ಲಿ ನಮಗೆ ಆ ಭಾಗ್ಯ ಸಿಕ್ಕಿತು ಆಯಿತಾ. ಈಗ ನಮಗೆ ಸಿಕ್ಕಿರುವಂಥ ನೀತಿಯನ್ನು ಅನುಸರಿಸಿ ಬದುಕುವಂಥದ್ದು ಅಂತಲ್ವೇ? ಅದಕ್ಕೇ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನ ನೀತಿಗಾಗಿ ತವಕ ಪಡ್ರಿ ಅಂದರೆ ಅರ್ಥ ಏನೋ? ಆ ನೀತಿಯನ್ನು ಅನುಸರಿಸಲಿಕ್ಕಾಗಿ ತೊರೆಯಿರಿ ಅಂತ. ಆ ನೀತಿಯನ್ನು ಅನುಸರಿಸಲಿಕ್ಕಾಗಿ, ಆ ನೀತಿಗಾಗಿ ನೀವು ಹಸಿವುಗೊಳ್ಳ್ರಿ, ಬಾಯಾರಿಕೆ ಉಳ್ಳವರಾಗಿರ ಅಂಥವರು ಧನ್ಯರು ಎಂಬುದಾಗಿ ಹೇಳೋದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಓಕೆ, ಇನ್ನೊಂದು ಅಲ್ಲೇ ನಾವು ನೋಡಿದ್ವಲ್ಲ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಲಾರಿ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದರು. ಅಂದರೆ ಆಗಿದ್ದರೆ
ಇಲ್ಲಿ ನಮ್ಮ ಹೆಚ್ಚಿನ ನೀತಿ ಯಾವುದು? ಪರಿಸಾಯರ ಶಾಸ್ತ್ರಿಗಳ ನೀತಿ ಯಾವುದು ಆಗಿದ್ರೆ ಪರಿಸಾಯರ ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿ ಯಾವುದೆಂಬುದಾಗಿ ಹೇಳುವಾಗ ಅದು ಸ್ವನೀತಿ. ನಾನು ಆಗಲೇ ಹೇಳ್ತಾ ಬಂದೆ, ಸೆಲ್ಫ್ ರೈಚಸ್ನೆಸ್ ಅಂತ. ಅವರ ಸ್ವನೀತಿ, ಸ್ವಂತ ಕಾರ್ಯದ ಮುಖಾಂತರ ನೀತಿವಂತರಾಗ್ತೇವೆ ಎಂಬುದಾಗಿ ಅಂದುಕೊಂಡಂಥದ್ದು. ಓಕೆ, ಅದರಿಂದ ಅವರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗದಿದ್ದರೆ ಪರಲೋಕ ರಾಜ್ಯದಲ್ಲಿ ಸೇರಲಾರರು ಎಂಬುದಾಗಿ ಹೇಳಿದನು. ಹಾಗಿದ್ರೆ ಆ ಹೆಚ್ಚಿನ ನೀತಿ ಯಾವುದಂದರೆ ಕರ್ತನಾದಂಥ ಯೇಸು ಕ್ರಿಸ್ತನ ನಂಬಿಕೆನಿಟ್ಟು ಪಡೆಯುವಂಥ ನೀತಿಯೇ ಹೆಚ್ಚಿನ ನೀತಿ. ಕರ್ತನಾದಂಥ ಯೇಸು ಕ್ರಿಸ್ತನ ನಂಬಿಕೆ ಇಡುವುದರ ಮುಖಾಂತರ ಸಿಕ್ಕುವಂಥ ನೀತಿ ಏನಿದೆಯೋ ಅದು ದೇವರು ಕೊಡುವಂಥ ನೀತಿ. ಅದಿಲ್ದಿದ್ರೆ ಯಾರೂ ಸ್ವರ್ಗಕ್ಕೆ ಸಾಧ್ಯ ಇಲ್ಲ. ಯಹೂದ್ಯನಾಗಲಿ, ಗ್ರೀಕನಾಗಲಿ, ಯಾರೇ ಆಗಲಿ, ಧಾರ್ಮಿಕ ಮುಖಂಡನಾಗಲಿ, ಯಾರೇ ಆಗಲಿ, ಆ ನೀತಿ ಒಂದೇ ಇದ್ದರೆ ಸ್ವರ್ಗಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನೋಡುವಂಥರಾಗಿದ್ದೇವೆ. ಅದರಿಂದ ಪ್ರಿಯರೇ, ಇಲ್ಲಿ ನೋಡೋ ಸಮಯದಲ್ಲಿ ಒಂದು ಪೊಸಿಷನಲ್ ರೈಚಸ್ನೆಸ್, ಮತ್ತೊಂದು ಪ್ರೋಗ್ರೆಸಿವ್ ರೈಚಸ್ನೆಸ್. ಒಂದು ಸ್ಥಾನಿಕ ನೀತಿವಂತಿಕೆ, ಮತ್ತೊಂದು ಪ್ರಾಯೋಗಿಕವಾದಂಥ ನೀತಿ. ಓಕೆ, ಅಂದರೆ ಇನ್ನೊಂದು ಅರ್ಥ ಹೇಳಬೇಕಾದ್ರೆ ದ ರೂಟ್ ಆ್ಯಂಡ್ ಫ್ರೂಟ್ ಅಂತ. ರೂಟ್ ಆ್ಯಂಡ್ ಫ್ರೂಟ್. ಒಂದು ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟಾಗ ನಮಗೆ ಒಂದು ರೂಟ್ ಆಯಿತು, ಅಂದರೆ ಆ ಒಂದು ಬೇರು, ಏನು ಹೇಳ್ತಾರೆ, ರೂಟ್. ಓಕೆ, ನಂತರ ರೂಟ್ ಆದಮೇಲೆ ಫ್ರೂಟ್ ಬಿಡಬೇಕು ಮೇಲೆ ಅಲ್ವೇ. ಈಗ ರೂಟ್ ಎಲ್ಲಿದೆ? ಒಳಗಡೆ ಕಾಣಲ್ಲ. ಯಾವುದು ಕಾಣೋದು? ಫ್ರೂಟ್ ಕಾಣುವಂಥದ್ದು. ನಿಮಗೆ ಅರ್ಥ ಆಯ್ತಾ? ಅದರಿಂದ ನಾವೀಗ ನೀತಿವಂತರಾಗಿ ದೇವರ ಮುಂದೆ ನಿಂತಿದ್ದೇವೆ. ಓಕೆ, ಆ ನೀತಿಯ ಫಲಗಳು ನಮ್ಮ ಜೀವನದ ಮುಖಾಂತರ ತೋರಿಸಲ್ಪಡುವಂಥದ್ದು. ಓಕೆ, ಈಗ ನಾನು ಯಾಕೋಬನ ಗ್ರಂಥದಲ್ಲಿ 2 ಉದಾಹರಣೆಗಳಿದೆ ನಮಗೆ. ಯಾಕೋಬನ ಗ್ರಂಥದಲ್ಲಿ ಒಂದು ಅಬ್ರಾಮನ ಉದಾಹರಣೆ, ಮತ್ತೊಂದು ರಹಾಬಳ ಉದಾಹರಣೆ. ಯಾಕೋಬನು ಅಲ್ಲಿ ಫ್ರೂಟ್ಸ್ ಆಫ್ ರೈಚಸ್ನೆಸ್ ಅದರ ಕುರಿತಾಗಿ ಬರೀತಾರಂತು. ಪೌಲನು ರೂಟ್ ಆಫ್ ರೈಚಸ್ನೆಸ್. ಓಕೆ, ಅಂದರೆ ಒಂದು ನೀತಿಯ ಬೇರಿನ ಕುರಿತಾಗಿ, ನಂಬಿಕೆಯನ್ನು ಉಂಟಾಗ್ತಕ್ಕಂಥ ನೀತಿಯ ಬೇರು. ಓಕೆ, ನಂತರ ಯಾಕೋಬನು ಬರೆಯುವಂಥದ್ದು ಫ್ರೂಟ್ಸ್ ಆಫ್ ರೈಚಸ್ನೆಸ್, ಅಂದರೆ ಆ ನೀತಿಯ ಬೇರಿನಿಂದ ಬರತಕ್ಕಂಥ ಫ್ರೂಟ್, ನೀತಿಯ ಫಲಗಳ ಕುರಿತಾಗಿ ಆತನು ಮಾತಾಡೋದನ್ನು ನೋಡ್ತೀವಿ. ಎರಡೂ ಕರೆಕ್ಟೇ, ನಾವು ಇಬ್ಬರು ಬರೆದಿರೋದು ಕರೆಕ್ಟೇ. ಒಂದು ಅವನು ಹೊರಗಡೆ ಕಾಣಿಸಲ್ಪಡುವಂಥ ಫ್ರೂಟ್ ಬರೀತಾನೆ ಯಾಕೋಬನು, ಪೌಲನು ಒಳಗಡೆ ಇರ್ತಕ್ಕಂಥ ರೂಟ್ ಬಗ್ಗೆ ಬರೀತಾನೆ. ರೂಟ್ ಅಂದರೆ ಬೇರು ಅಂತ. ಆ ಬೇರು ಕಾಣಲ್ಲ. ಈಗ ನಾವು ದೇವರ ಮುಂದೆ ನೀತಿವಂತರಾಗಿದ್ದೇವೆ, ಇದು ಯಾರೂ ಕಾಣದೇ ಇರತಕ್ಕಂಥ ಒಂದು ವಿಷಯ ಅಲ್ವೇ. ಎಷ್ಟೋ ಜನರು ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ತಮ್ಮ ಪಾಪಿಗಳೊಂದು ಒಪ್ಪಿಕೊಂಡು ಯೇಸುವನ್ನು ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿಕೊಂಡಿದ್ದಾರೆ, ಅವರು ದೇವರ ಮುಂದೆ ನೀತಿವಂತರಾಗಿದ್ದಾರೆ. ಆ ನೀತಿ ಹೇಗೆ ತೋರಿಸಲ್ಪಡುವಂಥದ್ದು ಲೋಕದಲ್ಲಿ? ಫ್ರೂಟ್ ಮುಖಾಂತರ. ಓಕೆ, ಫ್ರೂಟ್ ಯಾವತ್ತೂ ಒಳಗಡೆ ಇರುವಂಥದ್ದಲ್ಲ, ಅದು ಮೇಲೆ ಇರುವಂಥದ್ದು. ರೂಟ್ ಒಳಗಡೆ ಇದೆ, ಭೂಮಿ ಒಳಗಡೆ, ಅಂದರೆ ಬೇರು ಒಳಗಡೆ ಇದೆ. ಆ ಬೇರಿದ್ರೆ ಅದು ಮೇಲೆ ಬೆಳೆದು ಫ್ರೂಟ್ ಬಿಡ್ತದೆ. ಮೊದಲನೇದಾಗಿ ನೀನು ನೀತಿವಂತನಾಗದೇ ಇದ್ದರೆ ನೀನು ನೀತಿವಂತನಾಗಿ ಬದುಕಲಿಕ್ಕೂ ಸಾಧ್ಯವಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊ. ಬೇರಿಲ್ಲ ಅಂದರೆ ಫಲವಿಲ್ಲ. ಅದರ ಅರ್ಥ ಏನು? ಮೊದಲನೇದಾಗಿ ಬೇರಿರಬೇಕು, ಅಂದರೆ ದೇವರ ಮುಂದೆ ನೀತಿವಂತರೇ ಅಂತಕ್ಕಂಥ ನಿರ್ಣಯ ಉಂಟಾಗಬೇಕು. ಹೇಗೆ ಉಂಟಾಗ್ತದೆ? ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದ್ರ ಮುಖಾಂತರ. ನಂತರ ಬೇರು ಬಂದರೆ ನಂತರ ಏನಾಗ್ತದೆ? ಫಲವು ಬರ್ತದೆ. ಅದನ್ನೇ ಯಾಕೋಬನು ಇಲ್ಲಿ ಬರೆಯುವಂಥದ್ದು. ಈಗ ಅಬ್ರಾಹ್ಮನ ದೇವರು ನಂಬಿದನು, ನೀತಿವಂತನಾದನ. ಎಸ್, ನೀತಿವಂತನು. ಅದು ಹೇಗೆ ತೋರಿಸಲ್ಪಟ್ಟಿತೋ ಅದನ್ನೇ ಯಾಕೋಬನು ಬರೆಯುವಂಥದ್ದು. ಇಲ್ಲಿ ಏನಂತೆ, ನಾವು ಯಾಕೋಬನ ಪತ್ರಿಕೆ ಬರುವಾಗ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 2ನೇ ಅಧ್ಯಾಯ ಅಲ್ಲಿ ನೋಡಿ, ಅದು 21ನೇ ವಚನ. ನಮ್ಮ ಪಿತೃವಾದ ಅಬ್ರಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ?
ಓಕೆ, ಕ್ರಿಯೆಗಳಿಂದಲ್ಲವೇ, ಅದರ ಅರ್ಥ ಏನದು? ಪ್ರೋಗ್ರೆಸಿವ್ ಸ್ಯಾಂಕ್ಟಿಫಿಕೇಶನ್. ಓಕೆ, ಅದರರ್ಥ ಪ್ರಾಯೋಗಿಕವಾದಂಥ ನೀತಿ. ಇವನು ನಂಬಿದನ? ಎಸ್, ನಂಬಿದನು. ಈ ನಂಬಿಕೆ ಹೇಗೆ ತೋರಿಸಲ್ಪಟ್ಟಿತು? ತನ್ನ ಮಗನನ್ನ ಸಮರ್ಪಣೆ ಮಾಡೋದ್ರ ಮುಖಾಂತರ. ಅದರ ಅರ್ಥ ಅದು ಫ್ರೂಟ್. ಓಕೆ, ನಂತರ ನಾವು ಇನ್ನೊಬ್ಬ ಸ್ತ್ರೀ ಉದಾಹರಣೆ ನೋಡ್ತೇವೆ, 35ನೇ ವರ್ಷ. ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಗೂಢಾಚಾರನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದಳಲ್ಲವೇ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಈಕೆಯಲ್ಲಿ ಒಳಗಡೆ ಏನುಂಟಾಯಿತು? ನಂಬಿಕೆ ಉಂಟಾಯ್ತು, ರೂಟ್ ಬಂದಿತ್ತು. ನಂತರ ಏನು ಮಾಡಿದಳು? ಅದನ್ನು ಹೊರಗಡೆ ಫ್ರೂಟ್ ಆಗಿ ಕಾಣಿಸಿದಳು. ಅದರರ್ಥ ಅವ್ರನ್ನ ಸೇರಿಸ್ಕೊಂಡ್ಲು, ಅವ್ರನ್ನ ಬೇರೊಂದು ದಾರಿಯಿಂದ ಕಳಿಸ್ಬಿಟ್ಲು ಗೂಢಾಚಾರರನ್ನ. ಗೊತ್ತಲ್ವ? ಅಂದರೆ ಹೇಗೆ ಅದನ್ನು ತನ್ನ ಒಳಗಿರ್ತಕ್ಕಂಥ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಲು, ಅದು ತಾನೇ ಪ್ರಿಯರೇ ಫ್ರೂಟ್ ಎಂಬುದಾಗಿ ಹೇಳುವಂಥದ್ದು. ಅದರಿಂದ ಒಂದು ಸತ್ಯ, ನಾವು ಕರ್ತನಾದಂಥ ಯೇಸು ಕ್ರಿಸ್ತ ನಂಬಿರೋದು ನೀತಿವಂತರಾಗಿದ್ದ ಸತ್ಯ. ಆ ನೀತಿ ಫಲಗಳಲ್ಲಿ ಅದು ತೋರಿಸಲ್ಪಡಬೇಕು. ಅದಕ್ಕಾಗಿ ನಾವು ಆತೊರಿಬೇಕು. ಆ ದೇವರು ಧನ್ಯರು ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇರುವಂಥದ್ದು. ನೀತಿಗೆ ಹಸಿದು ಬಾಯರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗ್ತದೆ ಎಂಬುದಾಗಿ ಹೇಳಲ್ಪಟ್ಟಿರೋದನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಓಕೆ, ನಾನು ಒಂದೆರಡು ವಚನ, ಮತ್ತೆರಡು ವಚನ ನಿಮಗೆ ಕೊಡ್ತೇನೆ. ತಿಮೋತಿಯನ 2ನೇ ಪತ್ರಿಕೆ 2:22 ವಚನ. ತಿಮೋತಿಯನಿಗೆ ಬರೆಯುವಾಗ ಪೌಲನಿಗೆ ಬರೀತಾನೆ ಅಲ್ಲಿ 2:22, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಓಕೆ, ಅಲ್ಲಿ ನೋಡಿ, ಮೊದಲನೇ ಪದ ಯಾವುದು? ನೀತಿ. ಓಕೆ, ಯಾವುದಕ್ಕೆ ದೂರವಾಗಿರು? ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಯೌವನದ ಆಸೆಗಳು, ಯೌವನದ ಇಚ್ಛೆಗಳು. ಈಗ ಯೌವನಸ್ಥರು ತುಂಬ ಬೀಳಲಿಕ್ಕೆ ತುಂಬ ಸಾಧ್ಯತೆ ಇರುವಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ಈ ದಿನಗಳು ಯೌವನಸ್ಥರು ಭಾಳ ರೀತಿಯಲ್ಲಿ ಕೆಟ್ಟು ಹೋಗಲಿಕ್ಕೆ ತುಂಬ ಅನುಕೂಲತೆ ಉಂಟು. ಈಗ ಮೊದಲನಾಗೆಲ್ಲ, ಈಗಂತೂ ಹೆಂಗೆ ಬೇಕಾದ್ರೂ ಕೆಡಲಿಕ್ಕೆ ದಾರಿಗಳಿದೆ. ತುಂಬ ಹದಗೆಟ್ಟು ಹೋಗಿದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಆಗಲೇ ತಿಮೋತಿಯನಿಗೆ ಪೌಲನು ಬರೆಯುವಾಗ ಯೌವನಸ್ಥನ ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಹಾಗಿದ್ರೆ ಈ ನೀತಿ ಅನುಸರಿಸಬೇಕಾದ್ರೆ ಅಥವಾ ನೀತಿ ಜೀವನ ಮಾಡಬೇಕಾದ್ರೆ ಇದನ್ನು ಸಂಪಾದನೆ ಮಾಡಬೇಕಂತ ಅಲ್ವಾ? ಹಾಗಿದ್ರೆ ಇದರ ಕೊರತೆ ಇದೆ ನಮಗೆ ಅಂತ, ಅದರ ಹಸಿವು, ಅದರ ದಾಹ ನಮಗಿರಬೇಕು. ಆವಾಗ ಆ ಹಸಿವು ದಾಹ ಇರುವಾಗ ಅದು ಬೇಕು ಅನ್ನಿಸ್ತದೆ. ಅದಕ್ಕಾಗಿ ಏನು ಮಾಡ್ತೇವೆ? ಪ್ರಯಾಸ ಪಡ್ತೇವೆ. ಈಗ ಮನೆಯಲ್ಲಿ ಊಟ ಇಲ್ಲ ಅಲ್ವೇ, ಬಟ್ಟೆ ಇಲ್ಲ ಅಂದಾಗ ಏನು ಮಾಡ್ತಾರೆ? ಕಷ್ಟಪಟ್ಟು ದುಡಿತಾರೆ ಹೋಗಿ. ಯಾಕೆ? ಊಟ ಬಟ್ಟೆ ತಿನ್ಬೇಕಲ್ಲ, ಇಲ್ಲಾಂದ್ರೆ ಎಲ್ಲ ಕಸ್ಕೊಂಡಿರೋಕ್ಕಾಗಲ್ವಲ್ಲ. ಯಾರು ಹಂಗೆ ಇರ್ತೀರಾ ಅಲ್ವೇ? ನೀವು ಮನೇಲಿ ಏನೂ ಇಲ್ಲ, ಊಟ ಇಲ್ಲ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ ಅಂತ ಹಂಗೆ ಇರ್ತಾರ ಮನೇಲಿ ಯಾರು? ಎಂದಿಗೂ ಇಲ್ಲ. ನಮ್ಮ ಕೆಲವರು ಸಹೋದರರು ಇದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ? ಅವರು ಡ್ಯೂಟಿಗಳಿಗೆ ಹೋಗ್ತಾ ಇರ್ತಾರೆ. ಅಂದರೆ ಕೆಲಸಗಳು, ಕೂಲಿ ಕೆಲಸ ಏನಿದೆಯೋ ಅಂತ ಕೆಲವು ಆಟೋ ಓಡಿಸುವಂಥದ್ದು ಅಥವಾ ಇನ್ನೊಂದು ಕೆಲಸಗಳೇನಿದೆಯೋ ಅದಕ್ಕೆ ಹೋಗ್ತಾರೆ. ಯಾಕೆ ಹೇಳಿ? ಕೊರತೆ ಇದೆ, ಅವರಿಗೆ ಹಸಿವಾಗ್ತದೆ, ಅದರಿಂದ ಊಟ ಬೇಕಿದೆ, ದುಡಿಲಿಕ್ಕೆ ಹೋಗುತ್ತಾರೆ. ಸುಮ್ಮನೆ ಕೂತ್ಕೊಂಡ್ರೆ ಬರಲಿಕ್ಕಿಲ್ಲ. ಪ್ರಿಯರು, ಇದೇ ರೀತಿಯಲ್ಲಿ ಆತ್ಮಿಕ ವಿಷಯದಲ್ಲೂ ಅಷ್ಟೇ ನೀತಿ, ಆ ನೀತಿ ನಮ್ಮಲ್ಲಿ ದಿನನಿತ್ಯವೂ ನೀತಿ ಲೋಕಕ್ಕೆ ತೋರಿಸಲ್ಪಡಬೇಕಾದ್ರೆ ಅದಕ್ಕಾಗಿ ಸಹ ನಾವು ಪ್ರಯಾಸ ಪಡಬೇಕೆಂಬುದಾಗಿ ನೋಡ್ತೇವೆ. ಪ್ರಯಾಸ ಪಡೋದು ಯಾವಾಗ? ಹಸಿವು ಬಾಯಾರಿಕೆ ಇದ್ದಾಗಲ್ವಾ? ಹಸಿವು ಬಾಯಾರಿಕೆ ಇಲ್ಲ ಅಂದರೆ ಅದ್ರ ಬಗ್ಗೆ ಕಾಳಜಿ ಇರೋಲ್ಲ ನಮಗೆ. ಹಸಿವು ಬಾಯಾರಿಕೆ ಬಂದಾಗ ಮಾತ್ರವೇ ಅದು ನನಗೆ ಬೇಕು, ಅದನ್ನು ಐ ನೀಡ್ ನನಗೆ ಅವಶ್ಯಕತೆ ಇದೆ ಎಂಬುದಾಗಿ ನಾವು ಅದನ್ನು ಹುಡುಕಿಕೊಂಡು ಅಥವಾ ಅದನ್ನು ಪಡೀಲಿಕ್ಕೆ ಪ್ರಯಾಸ ಪಡಲಿಕ್ಕೆ ಹೋಗುತ್ತೇವೆ. ಯಾವಾಗ ಒಬ್ಬ ವ್ಯಕ್ತಿಗೆ ಹಸಿವು ಬಾಯಾರಿಕೆ ಇಲ್ವೋ ಅವನೆಂದಿಗೂ ಸಹ ಅದರ ಕಡೆಗೆ ಪ್ರಯಾಸ ಪಡಲಿಕ್ಕೆ ಹೋಗೋದಿಲ್ಲ.
ಅದರಿಂದ ಪ್ರಿಯ ದೇವಜನರೇ, ನಮಗೆ ಆತ್ಮೀಕ ಮನುಷ್ಯ ಒಬ್ಬ ಇದ್ದಾನೆ. ಆತ್ಮೀಕ ಮನುಷ್ಯನಿಗೆ ಹಸಿವು ಬಾಯಾರಿಕೆ ಇದೆ. ಯಾವ ಬಾಯಾರಿಕೆ? ಆತ್ಮಿಕ ದಾಹ, ನೀತಿಯ ದಾಹ ಇದೆ, ಬಾಯಾರಿಕೆ ಇದೆ. ನಾವು ಶಾರೀರಿಕ ಮನುಷ್ಯನ ತೃಪ್ತಿಪಡಿಸ್ತಾ ಇದ್ದೇವೆ ಪ್ರತಿನಿತ್ಯ, ಆದರೆ ಆತ್ಮೀಕ ಮನುಷ್ಯನ ತೃಪ್ತಿಪಡಿಸಲಿಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೇವೆ. ಇಲ್ಲಿ ತಿಮೋತಿನಿಗೆ ಅಂತ ಹೇಳೋದು, ಏನು ಮಾಡು? ಪ್ರಯಾಸ ಪಡು. ಮತ್ತೊಂದು ತಿಮೋತಿಯನ ಪತ್ರಿಕೆಯಲ್ಲಿ, 1 ತಿಮೋತಿಯಲ್ಲಿ ಬರೆಯಲ್ಪಟ್ಟಿದೆ ಮತ್ತೊಂದು ವಚನ, ಅಲ್ಲಿ ನೋಡಿ. 6ನೇ ಅಧ್ಯಾಯ ಅದರಲ್ಲಿ 11ನೇ ವಚನ, ಅಲ್ಲೂ ಸಹ ನೋಡಿ. ಎಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಎಷ್ಟು ಚಂದವಾಗಿದೆ ನೋಡಿ. ಇಲ್ಲಿ 1ನೇದು ಸಹ, ಅಲ್ಲಿ ಸಹ ನೀತಿ. ಯಾವುದಕ್ಕೆ ದೂರವಾಗಿರು ದೇವರ ಮನುಷ್ಯನೇ? ದೇವರ ಮನುಷ್ಯನೇ ಯಾವುದಕ್ಕೆ ದೂರವಾಗಿರು ಎಂಬುದಾಗಿ ದೇವರ ಕೇಳ್ತಾ ಇತ್ತು. ಎಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಯಾವುದಕ್ಕೆ? ಹಿಂದಿನ ವಚನ ಅದೆಲ್ಲ ಬರೆಯಲ್ಪಟ್ಟಿದೆ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಹುರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು, ಗಮನಿಸಿ, ಯಾವುದಿದ್ದರಿಂದ? ಹಣದಾಸೆ ಬಂದಿರೋದ್ರಿಂದ. ಇನ್ನೊಂದು ಅರ್ಥ ಹೇಳ್ಬೇಕಾದ್ರೆ, ಹಣದ ದಾಹ, ಹಣದ ಹಸಿವು ಬಂದಿರೋದ್ರಿಂದ ಏನು ಮಾಡ್ತಾರೆ? ಆ ಹಣದಾಸೆಯು ಸಕಲ ವಿಧ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು, ಆ ಆಸೆಯಿಂದ, ಆ ಬಯಕೆಯಿಂದ, ಅಥವಾ ಆ ಹಸಿವಿನಿಂದ, ಆ ದಾಹದಿಂದ, ಹಣದ ದಾಹದಿಂದ ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು, ಪದ ಪ್ರಯೋಗ ಎಷ್ಟು ಚೆನ್ನಾಗಿದೆ. ಏನು ಮಾಡ್ತಾರಂತೆ? ಯಾವಾಗ ಹಣದ ದಾಹ ಬರ್ತದೋ, ಹಣದ ಹಸಿ ಉಂಟಾಗ್ತದೋ, ಆವಾಗ ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು, ಅದಕ್ಕಾಗಿ ಆತುರಪಟ್ಟು ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು ಅಂತ ಹೇಳ್ಬಿಟ್ಟು ಯಾವುದನ್ನು ಸಂಪಾದನೆ ಮಾಡಪ್ಪ? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ, ಪದ ನೋಡಿಲಿ, ಪ್ರಯಾಸ ಪಡು. ಓಕೆ, ನಮಗೆ ನೀಡಿದರೆ ಪ್ರಯಾಸ ಪಡ್ತೇವೆ, ನಮಗೆ ನೀಡಿಲ್ಲ ಅಂದರೆ ಪ್ರಯಾಸ ಪಡಲ್ಲ. ನಮಗೆ ಪ್ರಿಯರೇ, ನೀತಿವಂತರಾಗಿದ್ದೇವೆ ಸತ್ಯ, ಆದರೆ ನೀತಿಯನ್ನು ಅನುಸರಿಸಲಿಕ್ಕೆ ನಮಗೆ ತವಕ, ಬಾಯಾರಿಕೆ, ಹಸಿವು ಉಳ್ಳದ್ದಾಗಿರಬೇಕು. ಅರ್ಥ ಏನಂದರೆ, ಕರ್ತನಾದಂಥ ಯೇಸುವ ಹಾಗೆ ನಾನು ಬದುಕಬೇಕಂತಕ್ಕಂಥ ಬಯಕೆ. ಅರ್ಥ ಆಯ್ತಾ? ಆತನ ನೀತಿ ಎಂಬುದಾಗಿ ಹೇಳೋಕೆ ಅರ್ಥ ಏನು? ಆತನಾಗೆ ನಾನು ಜೀವಿಸ್ಬೇಕಂತ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಬದುಕಿದನೋ ಹಾಗೆಯೇ ನಾನು ಬದುಕಬೇಕಂತಕ್ಕಂಥ ಒಂದು ತವಕ, ಅಭಿಲಾಷೆ ಅಥವಾ ಹಸಿವು, ದಾಹ ನಮಗಿರಬೇಕು. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು, ಆತನಿಗೆ ಶಾರೀರಿಕವಾಗಿ ದಾಹ ಉಂಟಾಯಿತು ಸತ್ಯ, ಆದರೆ ನಿಜವಾದಂಥ ದಾಹ ಗೊತ್ತುಂಟ? ಈಕೆಯನ್ನು ದೇವರ ರಾಜ್ಯಕ್ಕೆ ಸೇರಿಸುವಂಥ ಒಂದು ದಾಹ ಇತ್ತು. ಯೇಸು ಕ್ರಿಸ್ತನಿಗೆ ಸಂಹಾರದ ಸ್ಥಳಕ್ಕೆ ಹೋದಾಗ ಅಲ್ಲಿ ಬಾವಿ ಹತ್ರ ದಾಹ ಆಯಿತು, ಶಾರೀರಿಕವಾಗಿ ಸತ್ಯ. ಆದರೆ ನಿಜವಾದಂಥ ದಾಹ ಯಾವುದಾಗಿತ್ತು ಗೊತ್ತುಂಟ? ಈಕೆಯನ್ನು ರಕ್ಷಣೆಗೆ ನಡೆಸುವಂಥ ಒಂದು ದಾಹ, ಈಕೆಗೆ ಜೀವಜಲವನ್ನು ಕುಡಿಸುವಂಥ ಒಂದು ದಾಹ ಕರ್ತನಿಗಿತ್ತು. ಒಂದು ವೇಳೆ ನಾನು ನೆನೆಸ್ತೇನೆ, ಯೇಸು ಕರ್ತನ ನೀರು ಕೇಳಿದ್ರು, ಕೊಟ್ಲಾ, ಕುಡಿದ್ರ? ಇಲ್ಲ. ಅರ್ಥ ಆಯ್ತಾ? ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೃಪ್ತನಾದನು. ಯಾವುದರಲ್ಲಿ? ಆಕೆಯನ್ನು ರಕ್ಷಣೆಗೆ ನಡೆಸ್ತರಲ್ಲಿ. ಆಕೆ ತನ್ನ ಕುರಿತಾಗಿ ಮೆಸ್ಸಿಯನೆಂಬುದಾಗಿ ಅರ್ಥ ಮಾಡಿಕೊಂಡಲ್ಲ, ಅದು ಯೇಸು ಕ್ರಿಸ್ತನ ದಾಹವಾಗಿತ್ತು, ಅದು ನೀಗಿತು. ನಂತರ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಹಸಿವಾಯ್ತು, ಆಯಿತು.
ಊಟ ಮಾಡಿದ್ರ ಶಿಷ್ಯರಿಗೆ ಹೇಳಿದ್ದು, ಗುರುವೇ ಊಟ ಮಾಡೋ ಅಂತ ಹೇಳಿದಾಗ ನನಗೆ ಊಟ ಆಯಿತು. ಅವ್ರು ಹೇಳಿದ್ರು, ಓಹ್ ಯಾರೋ ತಂದು ಕೊಟ್ಟಿರ್ಬೇಕು ಇವನು ಊಟನ ಎಂಬುದಾಗಿ ತಿಳ್ಕೊಂಡ್ರು ಅಲ್ವಾ. ನಿಮಗೆ ಗೊತ್ತಿಲ್ಲದಂಥ ಆಹಾರ ನನಗಿದೆ ಎಂಬುದಾಗಿ ಯೇಸು ಕರ್ತನ ಹೇಳಿದ್ರು, ಯಾರೋ ತಂದು ಕೊಟ್ಟಿದೆ ಅಂತ ತಿಳ್ಕೊಂಡ್ರು. ಆಗ ಯೇಸು ಕರ್ತನ ಹೇಳಿದ್ದೇನು, ನನ್ನನ್ನು ಕಳಿಸಿಕೊಟ್ಟ ತಂದೆಯ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸಗಳನ್ನು ಪೂರೈಸುವುದೇ ನನ್ನ ಆಹಾರ ಎಂಬುದಾಗಿ ಹೇಳಿದರು. ಪ್ರಿಯರೇ, ನನ್ನ ನಿಮ್ಮ ಜೀವಿತದಲ್ಲಿ ಇದೇ ಆಗಿರಬೇಕು. ಇದನ್ನೇ ಹೇಳುವಂಥದ್ದು, ನಮ್ಮ ಕರ್ತನ ಚಿತ್ತ ಯಾಕಾಗಿ ನಮ್ಮನ್ನು ಇಲ್ಲಿ ಇಟ್ಟಿದ್ದಾನೋ ಅದನ್ನು ನೆರವೇರಿಸಲಿಕ್ಕೆ ಹಸಿವು, ದಾಹ ನಮಗಿರಬೇಕು. ಯಾವ ರೀತಿಯಲ್ಲಿ ನಮ್ಮ ಊಟ ಸ್ವಲ್ಪ ಲೇಟ್ ಆದರೆ ಊಟ ಬೇಕು, ಹೊಟ್ಟೆ ಸಿಗ್ತದೆ ಎಂಬುದಾಗಿ ಹೇಳ್ತಾರೆ, ಅದೇ ಪ್ರಕಾರವಾಗಿ ಕರ್ತನಿಗಾಗಿ ಬದುಕಲಿಕ್ಕೆ, ಯೇಸು ಕ್ರಿಸ್ತನ ಹೋದಂಥ ದಾರಿಯಲ್ಲಿ ಬದುಕಲಿಕ್ಕೆ ಆ ದಾಹ, ಆ ಹಸಿವಿರಬೇಕು ಅಲ್ವೇ. ಮೊದಲನೇದಾಗಿ ನಾವು ನೋಡೋ ಸಮಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ಅಂದರೆ ಹೆಚ್ಚಾಗಿ ಹೋಗುವಂಥದ್ದು ಎಲ್ಲಿಗೆ, ನಮ್ಮ ಕೆಲಸ ಕಾರ್ಯಗಳು. ಯಾಕೆ? ಶಾರೀರಿಕವಾಗಿ ತವಕ, ನಮಗೆಲ್ಲ ನಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಭಾಳ ತವಕ, ಅದರಿಂದ ಬೆಳಗ್ಗೆ ಎದ್ದು ಹೋಗ್ತೇವೆ. ಆದರೆ ಪ್ರಥಮವಾಗಿ ನಿಮ್ಮ ಆತ್ಮೀಕ ದಾಹ ಉಳ್ಳವರಾಗಿ ಕರ್ತನ ಸನ್ನಿಧಿಯಲ್ಲಿ ಕೂತ್ಕೋತೀವ. ಪ್ರಥಮವಾಗಿ ನಾನು ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಳ್ಬೇಕು, ನಾನು ದೇವರ ವಾಕ್ಯನ ಧ್ಯಾನಿಸಬೇಕು, ನಾನು ಸ್ವಲ್ಪ ನೀತಿಯನ್ನು ಪಡ್ಕೊಳ್ಬೇಕು, ದೇವರ ಮಾರ್ಗದರ್ಶನ ನಾನು ಹೋಗಬೇಕೆಂಬುದಾಗಿ ಕೂತ್ಕೊಂಡು ದೇವರ ಸನ್ನಿಧಿಯಲ್ಲಿ ಒಂದು ಸ್ವಲ್ಪ ವಾಕ್ಯ ಓದಿ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಹೋಗೋದುಂಟಾ ಪ್ರಿಯರೇ? ಆಗಿಲ್ಲ ಅಂದರೆ ನಿಮಗೆ ದಾಹ ಇಲ್ಲ ಅಂತ, ನಿಮಗೆ ಹಸಿವಿಲ್ಲ ಅಂತ. ಅರ್ಥ ಆಯ್ತಾ? ನಿಮಗೆ ಹಸಿವಿದ್ರೆ ಏನು ಮಾಡ್ತೀರಾ? ಊಟ ಮಾಡ್ತೀರಾ? ಅದು ಬೇಕು ಅನ್ನಿಸ್ತದೆ. ಹಸಿವಿಲ್ದೇರ ಊಟ ಮಾಡಲಿಕ್ಕೆ ಹೋಗಲ್ಲ, ಹಂಗೆ ಓಡ್ತೀರಾ. ಆತ್ಮೀಕವಾದ ದಾಹ ನಿಮಗಿದ್ರೆ, ಹಸಿವಿದ್ರೆ, ಅಯ್ಯೋ ನನಗೆ ಬೇಕು ದೇವರ ವಾಕ್ಯ, ನಾನು ಓದಬೇಕು, ಪ್ರಾರ್ಥನೆ ಮಾಡಬೇಕು, ನನ್ನ ಕರ್ತನು ಏನು ಮಾರ್ಗದರ್ಶನ ಮಾಡ್ತಾನೆ ಆಗ ಹೋಗ್ಬೇಕಂತಂದಿರ್ತದೆ. ಆದರೆ ಇವತ್ತು ಅನೇಕ ವಿಶ್ವಾಸಿಗಳಿಗೆ ಈ ರೀತಿಯಾದಂಥ ಹಸಿವು, ದಾಹ ಇಲ್ಲದೇ ಇರುವಂಥ ಒಂದು ದುಃಖಕರವಾದ ಸಂಗತಿ ನೋಡುತ್ತೇವೆ. ಅದರಿಂದ ಬೈಬಲ್ ವಾಕ್ಯ ಬೇಕಿಲ್ಲ. ಕೆಲವು ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ವಾಡಿಕೆ ಪ್ರಕಾರವಾಗಿ 2 ಮಾತು ಹೇಳಿ ಆಮೇಲೆ ಅಂತ ಓಡ್ತಾರೆ ಬೇಗನೆ ಅಲ್ವಾ. ಅದು ಭಾರವಾದ ಪ್ರಾರ್ಥನೆಯೂ ಅಲ್ಲ, ಸುಮ್ಮನೆ ಏನೋ ಮಾಡಬೇಕಲ್ಲ, ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು. ಪ್ರಿಯ ದೇವಜನರ, ಎಂದಿಗೂ ನಾವು ಹಾಗೆ ಹೋದರೆ ಆತ್ಮೀಕವಾಗಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ, ದೇವರ ನೀತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಕರ್ತನಾಂತ ಯೇಸು ಕ್ರಿಸ್ತನ ಹೇಳೋದಂತಂದರೆ, ನೀತಿಗೆ ಹಸಿದು ಬಾಯರಿದವರು ಧನ್ಯರು. ಅವ್ರಿಗೇನಾಗ್ತದೆ ಅಂತಿದೆ, ತೃಪ್ತಿ ಆಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂಥರಾಗಿದ್ದೇವೆ. ನಾವು ಯೆಶಾಯನ ಪ್ರವಾದನೆ ಗ್ರಂಥ 55ನೇ 1-2ನೇ ವಚನ ಓದುವಾಗ, ಎಲೇ ಬಾಯರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ. ನೀರಿನ ಬಳಿಗೆ ಬನ್ನಿರಿ. 55ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎಲೇ ಬಾಯರಿದ ಸಕಲ ಜನ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷರಸವನ್ನು ಹಾಲನ್ನು ಹಣ ಕೊಡದೆ ಕ್ರಾಯವಿಲ್ಲದೆ ತೆಗೆದುಕೊಳ್ಳಿರಿ. ಇದೇನು ಏನು ಕರೀತಾ ಇರುವಂಥದ್ದು ದೇವರಲ್ಲಿ? ಇದು ಶಾರೀರಿಕವಾದ ವಿಷಯಕ್ಕಲ್ಲ, ಆತ್ಮೀಕವಾದ ವಿಷಯ. ಇದು ಆತ್ಮೀಕವಾದ ದಾಹ, ಆತ್ಮೀಕವಾದಂಥ ಹಸಿವು ನೀಗುವಂಥದ್ದು ಕರ್ತನ ಸನ್ನಿಧಾನದಲ್ಲಿ. ಅದಕ್ಕೆ ಕರ್ತನ ಸನ್ನಿಧಾನದಲ್ಲಿ ನಾವು ಬರಬೇಕೆಂಬುದನ್ನು ನೋಡುವಂಥರಾಗಿದ್ದೇವೆ. ಇಸ್ರಾಯೇಲ್ ಏನು ಮಾಡ್ಕೊಂಡ್ರೆ ಗೊತ್ತುಂಟಾ? ಬಿರುದ ತೊಟ್ಟಿ ಮಾಡ್ಕೊಂಡಂಥ ಜೀವಜಲ ಬಿಟ್ಟು ಅಲ್ವಾ. ನಿಜವಾದ ಆತ್ಮಿಕ ದಾಹ ನೀಗಿಸುವಂಥ ಜೀವಜಲವನ್ನು ಬಿಟ್ಟು ಬಿರುದ ತೊಟ್ಟಿಗಳನ್ನು, ನೀರಿನ ತೊಟ್ಟಿಗಳನ್ನು ಮಾಡಿಕೊಂಡ್ರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ. ಅದರಿಂದ ಕರ್ತನ ಬಳಿಗೆ ಬರೋಣ, ನಮ್ಮ ಆತ್ಮೀಕ ಹಸಿವು ನೀಗುತ್ತದೆ. ಹಸಿವಿದ್ರೆ ಬರ್ತೇವೆ, ಹಸಿವಿಲ್ಲ ಅಂದರೆ ಬರಲ್ಲ ಯಾರೂ ಸಹ. ಅದರಿಂದ ಆ ರೀತಿ ಹಸಿವು ಬಾಯಾರಿಕೆ ಉಳ್ಳಂಥವರು ಧನ್ಯರು, ನೀತಿಗಾಗಿ ಹಸಿವು ಬಾಯಾರಿಕೆ ಉಳ್ಳಂಥವರು ಧನ್ಯರು ಎಂಬುದಾಗಿ ಹೇಳಲ್ಪಟ್ಟಿರೋದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ. ನಾವು 107ನೇ ಕೀರ್ತನೆ 9ನೇ ವಚನ ಓದಿಕೊಳ್ಳೋಣ. 107ನೇ ಕೀರ್ತನೆ 9ನೇ ವಚನ, 107:9. ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಚಂದವಾದಂಥ ವಚನ. ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಆತ್ಮೀಕ ವಿಷಯದಲ್ಲಿ ಪ್ರೇರೆ, ಬಾಯಾರಿದ ನಿನಗೆ ನಿನ್ನ ಆಸೆಯನ್ನು ಪೂರೈಸ್ತಾನೆ, ಹಸಿದವರಿಗೆ ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ ಎಂಬುದಾಗಿ ನೋಡುವಂಥರಾಗಿದೆ ಪ್ರಿಯರೇ.
ನೀತಿಗಾಗಿ ನೀನು ಹಸಿದು ಬಾಯರಿದರೆ ಆ ನೀತಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಅದಕ್ಕೇ ಮತ್ತಾಯನ ಸುವಾರ್ತೆ ಹೇಳುವಂಥದ್ದು, ನೀತಿಗಾಗಿ ಹಸಿದು ಬಾಯಿರಿದವರು ಧನ್ಯರು. ಅಲ್ವೇ? ಹಾಗೆ ತಾನೇ ಇರೋದು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ, ನೀತಿಗೆ ಹಸಿದು ಬಾಯಿರಿದವರು ಧನ್ಯರು, ಅವರಿಗೇನಾಗ್ತದೆ? ತೃಪ್ತಿಯಾಗುವುದೆಂಬುದಾಗಿ ನೋಡುವಂಥರಾಗಿದ್ದೇವೆ. ನಿನಗೆ ಹಸಿವು ಬಾಯಾರಿಕೆ ಇದ್ದು ಕರ್ತನ ಬಳಿಗೆ ಬಂದರೆ ಕರ್ತನು ನಿನಗೆ ತೃಪ್ತಿ ಕೊಡುತ್ತಾನೆ. ಇಲ್ಲ, ನಿನಗೆ ಹಸಿವು ಬಾಯಾರಿಕೆ ಇಲ್ಲದೆ ನೀನು ಕರ್ತನ ಬಿಟ್ಟು ಹೋದರೆ ಎಂದಿಗೂ ನಿನಗೆ ತೃಪ್ತಿನೂ ಆಗೋದಿಲ್ಲ. ನೀ ನೀತಿಯನ್ನು ಈ ಲೋಕದಲ್ಲಿ ಅನುಸರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಪ್ರಿಯರೇ. ಅದಕ್ಕೆ ಯೇಸು ಕರ್ತನ ಹೇಳೋದೇನು? ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕಂತ ಚಿಂತೆ ಮಾಡಬೇಡ್ರಿ ಅಲ್ವಾ? ಅದರ ಅರ್ಥ ಏನು? ಇವತ್ತೆಲ್ಲ ಶಾರೀರಿಕ ವಿಷಯಗಳಿಗೆ ದಾಹ, ಹಸಿವು. ಯೇಸು ಹೇಳೋದೇನು? ಏನು ಊಟ ಮಾಡಬೇಕು, ಏನು ಹೊದ್ದುಕೊಳ್ಳಬೇಕು ಎಂಬುದೇ ಚಿಂತೆ ಮಾಡಬೇಡ್ರಿ. ಇದೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ನೀವು ಮೊದಲು ದೇವರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡ್ರಿ, ಅವುಗಳ ಕುಡಿದೆಲ್ಲ ದೊರೀತದೆ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ಪ್ರಿಯ ದೇವಜನರೇ, ನೀತಿಗಾಗಿ ಹಸಿವಿರಲಿ, ನೀತಿಗಾಗಿ ಬಾಯಾರಿಕೆ ಇರಲಿ, ದೇವರು ತೃಪ್ತಿಪಡಿಸ್ತಾನೆ. ನನಗೆ ಕರ್ತನು ಕೊಟ್ಟಿರುವಂಥ ನೀತಿಯನ್ನು ನನ್ನ ಪ್ರಾಯೋಗಿಕ ಜೀವನದಲ್ಲಿ ಅನುಸರಿಸಬೇಕು ಅಲ್ವೇ? ಆ ಒಂದು ಬಯಕೆ, ಆ ಒಂದು ತವಕ, ಆ ಒಂದು ಹಸಿವು, ಆ ಒಂದು ಬಾಯಾರಿಕೆ ನಮಗೆ ಬೇಕು ಪ್ರಿಯರೇ. ಅಂಥ ವ್ಯಕ್ತಿಗಳನ್ನು ಏನಂತೆ ಯೇಸು ಕ್ರಿಸ್ತನು ಹೇಳುವ ಅರ್ಥದಲ್ಲಿ ಧನ್ಯರು, ಬ್ಲೆಸ್ಸಡ್, ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ. ಓಕೆ, ತುಂಬ ಚಂದವಾದದ್ದು. ಅಂಥ ಒಂದು ನಿಜವಾದ ಸಂತೋಷ ಅನುಭವಿಸ್ಬೇಕಾ? ಆಗಿರೆ ನೀತಿಗಾಗಿ ಹಸಿದು ಬಾಯಾರಿಕೆ ಉಳ್ಳವರೇ ಕರ್ತನ ಬಳಿಗೆ ಬಂದು ತೃಪ್ತಿಯನ್ನು ಹೊಂದುವಂತರಾಗಿರೋಣ ಪ್ರಿಯರೇ. ಮೊದಲನೇದಾಗಿ ಕರ್ತನ ಸನ್ನಿಧಾನದಲ್ಲಿ ಕಳೆಯೋಣ ಅಲ್ವೇ? ಕರ್ತನ ವಾಕ್ಯ ಧ್ಯಾನಿಸೋಣ, ಪ್ರಾರ್ಥನೆ ಮಾಡೋಣ ಅಲ್ವೇ? ದೇವರು ಕೊಟ್ಟಂಥ ನೀತಿ ಲೋಕದಲ್ಲಿ ಒಂದು ಫಲವಾಗಿ ಕಾಣಿಸಲಿ ಪ್ರಿಯರೇ. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದನು, ಅವನ ನೀತಿ ಲೋಕಕ್ಕೆ ಪ್ರಕಟವಾಯಿತು. ಒಳಗಡೆ ಇರುವಂಥ ನೀತಿ ಹೊರಗಡೆ ಬಂದಿತ್ತು. ರಹಾಬಳು ನಂಬಿ ನೀತಿವಂತಳಾದಳು, ಅವಳ ನೀತಿ ಹೊರಗಡೆ ಕಾಣಿಸಿತು. ಅದೇ ಪ್ರಕಾರ ನಮ್ಮ ಜೀವಿತದಲ್ಲಿ ನಮಗೆ ಕರ್ತನು ಕೊಟ್ಟಂಥ ನೀತಿ ಫಲಗಳ ಮುಖಾಂತರ ಹೊರಗಡೆ ಕಾಣಿಸಲ್ಪಡಲಿ. ಅದಕ್ಕಾಗಿ ತವಕ ಪಡೋಣ, ಅದಕ್ಕಾಗಿ ಬಾಯಾರಿಕೆಯುಳ್ಳವರಾಗಿರೋಣ, ಅದಕ್ಕಾಗಿ ದಾಹಗೊಳ್ಳೋಣ ಪ್ರಿಯರೇ. ಕರ್ತನ ವಾಕ್ಯದ ಮುಖಾಂತರ ಮಹಿಮಂದಲ್ಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ.